चन्द्रघण्टायै नमः। ಓಂ ಶ್ರೀ ಚಂದ್ರಘಂಟಾಯೈ ನಮಃ. ಸಮಸ್ತ ವೀಕ್ಷಕರಿಗೂ ನವರಾತ್ರಿಯ ಶುಭಕಾಮನೆಗಳು. ಮೂರನೇ ದಿನ ಚಂದ್ರಘಂಟಾ ದೇವಿಯನ್ನು ಆರಾಧಿಸುವಂಥ ಒಂದು ಸುದಿನ. ನೀವು ನೋಡ್ತಾ ಇದ್ದೀರಾ ಧರ್ಮ ಜ್ಯೋತಿ ಕಾರ್ಯಕ್ರಮ. ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ಎಂದಿನಂತೆ ನಾನು ನಿಮ್ಮ ಜೊತೆ ಇದ್ದೀನಿ, ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ನವರಾತ್ರಿಯ ಮೂರನೇ ದಿನವಾದ ಇಂದು ಯಾವೆಲ್ಲ ವಿಶೇಷವಾದ ವಿಚಾರವನ್ನ, ದೇವಿಯನ್ನ ಹೇಗೆ ಆರಾಧಿಸಬೇಕು ತಿಳಿಸ್ತಾರೆ ಅವರೇ ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂತಹ ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ತಮಗೆ. ನಮಸ್ಕಾರ ಮತ್ತು ಧನ್ಯವಾದ ನಿಮಗೆ. ನವರಾತ್ರಿಯ ಮೂರನೇ ದಿನ ಚಂದ್ರಘಂಟಾ ದೇವಿ ಬಹಳ ವಿಶೇಷ. ಅಂದ್ರೆ ಇವತ್ತು ಎಲ್ಲರೂ ನಾನು ಹುಟ್ಟಿರುವಂತೆ ಕೆಂಪು ಸೀರೆಯನ್ನ ಉಡ್ಲಾಗತ್ತೆ ಅಂತ ಹೇಳಲಾಗತ್ತೆ. ಇನ್ನು ಹೆಚ್ಚಿನ ಮಾಹಿತಿಯನ್ನ ತಿಳಿಸೋ ಮುನ್ನ ಒಂದು ಶ್ಲೋಕ ಮತ್ತು ಪಂಚಾಂಗ ಶ್ರವಣ ಮಾಡೋಣ ಗುರುಗಳೇ. ಆಗಲಿ. ಓಂ ಅಗ್ನೇ ತ್ವಂ ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿಭಿರತಿ ದುರ್ಗಾಣಿ ವಿಶ್ವಾ ಪೋಶ್ಚ ಪೃಥ್ವೇವ ಹುಲಾನ ಉರ್ವೇ ಭವಾತೋಕಾಯತನಯಾಯ ಶಂಯೋಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ನಮ್ಮೆಲ್ಲ ವೀಕ್ಷಕ ಬಂಧುಗಳಿಗೆ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಹಾಗೆ ಯಾರ್ಯಾರು ಈ ಒಂದು ಸೆಪ್ಟೆಂಬರ್ ತಿಂಗಳ 24ನೇ ತಾರೀಕು ನಿಮ್ಮ ಹುಟ್ಟಿದ ಹಬ್ಬ ಇತ್ಯಾದಿಗಳನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀರಿ, ನಿಮಗೆಲ್ಲ ಕೂಡ ಶುಭಾಶಯಗಳು. ಜೊತೆಯಲ್ಲಿ ಶರನ್ನವರಾತ್ರಿಯ ಮೂರನೇ ದಿವಸ, ಇವತ್ತಿನ ದಿವಸದ ಅನುಷ್ಠಾನ ಪೂಜೆ ಇತ್ಯಾದಿಗಳಿಗೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಇವತ್ತಿನ ಪಂಚಾಂಗದ ಕಡೆಗೆ ಮತ್ತು ಗ್ರಹಗತಿಯ ಕಡೆಗೆ ಮೊದಲು ಗಮನ ಹರಿಸಿ ಆನಂತರ ಮುಂದಿನ ವಿಚಾರಗಳ ಕಡೆ ಗಮನ ಕೊಡೋಣ. ಇವತ್ತು ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ಶರದೃತು ಆಶ್ವೇಜ ಮಾಸದ ಶುಕ್ಲ ಪಕ್ಷದ ತೃತೀಯ ಅಥವಾ ತದಿಗೆಯ ದಿನ. ಇವತ್ತು ಬುಧವಾರ. ಇವತ್ತು ಚಿತ್ತಾ ನಕ್ಷತ್ರ, ತುಲಾ ರಾಶಿಗೆ ಚಂದ್ರನ ಪ್ರವೇಶ ಆಗಿದೆ. ಜೊತೆಯಲ್ಲಿ ಐಂದ್ರ ನಾಮಕ ಯೋಗ ಮತ್ತು ತೈತಿಲ ಅನ್ನುವಂತಹ ಕರ್ಣ ಇರತಕ್ಕಂತಹದ್ದು ಇದು ಇವತ್ತಿನ ಪಂಚಾಂಗವಾದರೆ, ಗ್ರಹಸ್ಥಿತಿಯನ್ನು ನೋಡುವಾಗ ಇವತ್ತು ಮೇಷ ವೃಷಭ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಮಿಥುನದಲ್ಲಿ ಗುರು, ಕರ್ಕಾಟಕದಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಸಿಂಹ ರಾಶಿಯಲ್ಲಿ ಶುಕ್ರ ಇರತಕ್ಕಂಥದ್ದು, ಜೊತೆಯಲ್ಲಿ ಕೇತು, ಕನ್ಯಾ ರಾಶಿಯಲ್ಲಿ ರವಿ ಬುಧ ಮತ್ತು ತುಲಾ ರಾಶಿಯಲ್ಲಿ ಚಂದ್ರಮಂಗಳ, ವೃಶ್ಚಿಕ ಧನು ಮಕರ 3 ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಯಥಾ ಪ್ರಕಾರ ಕುಂಭರಾಶಿಯಲ್ಲಿ ರಾಹು ಮತ್ತು ಮೀನ ರಾಶಿಯಲ್ಲಿ ಶನೈಶ್ಚರ ಇರತಕ್ಕಂಥದ್ದು ಇವತ್ತಿನ ಗ್ರಹ ಸ್ಥಿತಿ. ಗುರುಗಳೇ, ಇವತ್ತು ಕೂಡ ಎಲ್ಲರೂ ಕಾಯ್ತಿರ್ತಾರೆ, ಹಾಗಾಗಿ ಬನ್ನಿ ಪ್ರಾರಂಭಿಸೋಣ ದಿನ ಭವಿಷ್ಯ ವಿಭಾಗವನ್ನ. 12 ರಾಶಿಯವರೆಗೂ ಕೂಡ ಹೇಗಿದೆ ಗುರುಗಳೇ ಈ ದಿನ? ಮೇಷರಾಶಿಯಿಂದ ಆರಂಭ ಮಾಡೋಣ. ಮೇಷರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ರಾಶಿಗೆ ಸಪ್ತಮದಲ್ಲಿರ್ತಕ್ಕಂತಹ ಶಶಿಮಂಗಳ ಯೋಗ ಅನಿರೀಕ್ಷಿತವಾದ ಧನಲಾಭವನ್ನು ಸೂಚಿಸುತ್ತೆ. ಭೂಪ್ರಾಪ್ತಿ ಯೋಗವನ್ನು ಉಂಟು ಮಾಡುತ್ತೆ. ಭೂಕಾರಕನೊಂದಿಗೆ ಚತುರ್ಥಾಧಿಪತಿ. ಹಾಗಾಗಿ ಮೇಷರಾಶಿಯವರು ಮನೆ ಕಟ್ಟಿಸ್ತಕ್ಕಂಥ ಚಿಂತನೆ ಇರತಕ್ಕಂಥವ್ರು, ಸೈಟ್ ತಗೋಬೇಕು ಅಥವಾ ಬಾವಿ ತೋಡಿಸ್ಬೇಕು, ಬೋರ್ವೆಲ್ ಕೊರೆಸಬೇಕು ಇತ್ಯಾದಿ ಕೃಷಿ ವಾಣಿಜ್ಯ ಚಟುವಟಿಕೆಗಳಿಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಭೂಮಿಯನ್ನು ಸಿದ್ಧಪಡಿಸುವವರಿಗೆ ಕೂಡ ಯೋಗ್ಯವಾಗಿರ್ತಕ್ಕಂಥ ಒಂದು ದಿನ. ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ, ಉದ್ಯೋಗಿಗಳಿಗೆ ಮತ್ತು ವ್ಯಾಪಾರಿಗಳಿಗೆ ಕೂಡ ಇವತ್ತಿನ ದಿನ ತುಂಬ ಚೆನ್ನಾಗಿದೆ. ಮೇಷರಾಶಿಯವರಿಗೆ ಯೋಚನೆ ಮಾಡ್ತಕ್ಕಂಥ ಅನಿವಾರ್ಯತೆ ಇಲ್ಲ. ಸ್ವಲ್ಪ ವೈಭಾವದ ಶನೈಶ್ಚರ ಅಂದರೆ ಸಾಡೆ ಸಾತಿ ಏನಿದೆ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಾರೀರಿಕವಾಗಿರ್ತಕ್ಕಂಥ ಕೆಲವು ಸಮಸ್ಯೆಗಳಿರಬಹುದು. ಶರೀರದಲ್ಲಿ ಅಂಗಾಂಗಗಳಲ್ಲಿ ಉರಿ, ಯಾಕೆಂದರೆ ಸಪ್ತಮದಲ್ಲಿ ಬಂದು ದೃಷ್ಟಿಯನ್ನು ಕೊಟ್ಟಿರ್ತಕ್ಕಂತಹ ಮಂಗಳ, ಅವನ ಕಾರಣ ಮಂಗಳ ಪಿತ್ತ ಸಂಬಂಧ ಮತ್ತು ಹೀಟ್ ಉಷ್ಣ ಸಂಬಂಧವಾಗಿರ್ತಕ್ಕಂಥ ಗ್ರಹವಾಗಿರೋದರಿಂದ ಅಗ್ನಿತತ್ವದ ಪಿತ್ತ ಇತ್ಯಾದಿಗಳ ಉತ್ಪಾದನೆ ವ್ಯತ್ಯಾಸವಾಗ್ತಕ್ಕಂಥ ಸಾಧ್ಯತೆ ಶರೀರದಲ್ಲಿ. ಹಾಗಾಗಿ ಎಚ್ಚರಿಕೆಯಿಂದ ಇದನ್ನು ನಿಭಾಯಿಸ್ಕೊಳ್ಳಿ. ಪಿತ್ತ ಅಂತಕ್ಕಂಥದ್ದು ಅತಿಯಾಗಿ ಹೆಚ್ಚಾದರೆ ಏನು ಮಾಡಬೇಕು? ಹಳೆಯ ಹುಣಸೆ ಹಣ್ಣನ್ನು ತಂದು, ಕಪ್ಪಾಗಿರ್ತಕ್ಕಂಥ ಹುಣಸೆ ಹಣ್ಣನ್ನು ತಂದು ಅದನ್ನು ಚೆನ್ನಾಗಿ ನೀರಿನಲ್ಲಿ ಕಿವುಚಿ ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಜ್ಯೂಸ್ ಥರ ಮಾಡಿಕೊಂಡು ಕುಡಿಯೋದ್ರಿಂದ ಪಿತ್ತ ನಿವಾರಣೆ ಅಂತಕ್ಕಂಥದ್ದು ಆಗುತ್ತದೆ. ಇದರ ಜೊತೆಯಲ್ಲಿ ಭೂಪೂಜೆಯನ್ನು, ಭೂಮಿ ಪೂಜೆಯನ್ನು, ಭೂಮಿ ದೇವಿಯನ್ನು ಕೂಡ ಪೂಜಿಸ್ಕೊಳ್ಳೋದ್ರಿಂದಲೂ ಅಥವಾ ಶ್ರೀಗಂಧ ಅಂತ ಏನು ಬರ್ತದೆಯಲ್ಲ, ಶ್ರೀಗಂಧವನ್ನು ಸ್ವಲ್ಪ ಪ್ರಮಾಣದಲ್ಲಿ ನೀರಿನಲ್ಲಿ ಕರಡಿ ಕುಡಿಯೋದ್ರಿಂದ ಕೂಡ ಪಿತ್ತದ ಸಂಬಂಧ ಸಮಸ್ಯೆಗಳು ಕಡಿಮೆಯಾಗ್ತದೆ.
ಶರೀರದ ಮೇಲೆ ಪಿತ್ತದ ಗುಳ್ಳೆಗಳಾಗಿದ್ದ ಪಕ್ಷದಲ್ಲಿ ಅದಕ್ಕೆ ಗಂಧಲೇಪನ ಮಾಡುವುದರಿಂದ ತುಳಸಿಯ ರಸವನ್ನು ಹಚ್ಚುವುದರಿಂದ ಕೂಡ ಕಡಿಮೆ ಆಗ್ತದೆ. ಆರಾಧನೆ ವಿಷಯ ಬಂದಾಗ ಇದಕ್ಕೆ ಸಂಬಂಧಪಟ್ಟತಕ್ಕಂಥದ್ದು ಭದ್ರಕಾಳಿ ಮತ್ತು ಸುಬ್ರಹ್ಮಣ್ಯರ ಆರಾಧನೆಯನ್ನು ಮಾಡಿಕೊಳ್ಳಿ. ಮುಂದೆಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಶತ್ರುಬಾಧ ನಿವೃತ್ತಿ ಆಗ್ತಕ್ಕಂಥದ್ದು, ಸತ್ಕಾರ್ಯಗಳಲ್ಲಿ ಆಸಕ್ತಿಯನ್ನು ಹೊಂದತಕ್ಕಂಥದ್ದು, ವಿದ್ಯಾಕ್ಷೇತ್ರದಲ್ಲಿ ಔನ್ನತ್ಯವನ್ನು ಸಾಧಿಸಬೇಕು ಅಂತೇಳಿ ಕಷ್ಟಪಡ್ತಾ ಇರ್ತಕ್ಕಂಥ ಮಕ್ಕಳೇನಿರ್ತೀರಲ್ಲ, ಕಾಲೇಜ್ ಸ್ಟೂಡೆಂಟ್ಸು, ಹೈಯರ್ ಎಜುಕೇಷನ್ಗೋಸ್ಕರ ಸ್ಕಿಲ್ಡ್ ಜಾಬನ್ನು ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಇತ್ಯಾದಿಗಳಿಗೆಲ್ಲ ಒಳ್ಳೆಯ ಒಂದು ದಿನ. ಚಂದ್ರ ಬಲಿಷ್ಠನಾಗಿ ಮುಂದೆ ಹೋಗಿರೋದರಿಂದ ಬುಧ ಮತ್ತು ಸೂರ್ಯರ ಸಂಬಂಧಿತವಾಗಿರ್ತಕ್ಕಂಥ ವ್ಯವಸ್ಥೆ ತುಂಬ ಚೆನ್ನಾಗಿರೋದ್ರಿಂದ ವೃಷಭ ರಾಶಿಯವರು ಚಿಂತೆ ಮಾಡುವಂಥ ಅನಿವಾರ್ಯತೆ ಇಲ್ಲ. ವಿಷ್ಣು ಸಹಸ್ರನಾಮದ ಪಠಣದಿಂದ ಮತ್ತಷ್ಟು ಉತ್ತಮವಾದಂಥ ಫಲಗಳು ಪ್ರಾಪ್ತಿಯಾಗುತ್ತೆ. ಮುಂದೊಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಪಂಚಮ ಭಾವದಲ್ಲಿ ಶಿಶುಮಂಗಳ ಯೋಗ, ವಿವಾಹಾದಿ ಮಂಗಳ ಕಾರ್ಯ ಪ್ರಯತ್ನದಲ್ಲಿ ಯಶಸ್ಸು. ರಾಶಿಯಲ್ಲಿರ್ತಕ್ಕಂಥ ಸಪ್ತಮಾಧಿಪತಿಯ ದೃಷ್ಟಿ ಬೀಳೋದ್ರಿಂದ ಮಿಥುನ ರಾಶಿಯವರಿಗೆ ಎಂಗೇಜ್ಮೆಂಟ್ವರೆಗೂ ಕೂಡ ಮಾತುಕತೆ ಅಂತಕ್ಕಂಥದ್ದು ಹೋಗಬಹುದು. ಆದರೆ ಸಪ್ತಮಾಧಿಪತ್ಯಕ್ಕೆ ಬಾಧೆ ಯಾರದ್ದಿದೆ ಅಂತ ಯೋಚನೆ ಮಾಡಿದಾಗ ತೃತೀಯದಲ್ಲಿರ್ತಕ್ಕಂತಹ ಶುಕ್ರನದ್ದು. ಒಡ ಹುಟ್ಟಿರ್ತಕ್ಕಂಥ ಅಥವಾ ತಂಗಿ ಅಕ್ಕನ ಸಮಾನರಾಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಂದ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಸೂಚಿಸ್ತದೆ. ಅವರಿಂದ ಸ್ವಲ್ಪ ಕಿರಿಕಿರಿಯನ್ನು ಸೂಚಿಸ್ತದೆ. ಅವರನ್ನು ಸಮಾಧಾನವಾಗಿ ಇಟ್ಕೊಳ್ಳಿ. ಕಾರಣ ಏನು ಅಂತಂದರೆ ಮನೆಯ ವಾತಾವರಣ ಚೆನ್ನಾಗಿದ್ದಷ್ಟು, ಅಕ್ಕ ತಂಗಿಯರೋ ಅಣ್ಣ ತಮ್ಮಂದಿರೋ ಒಂದು ಥರದ ಬಾಂಧವ್ಯವನ್ನು ಉಳಿಸ್ಕೊಂಡಿದ್ದಷ್ಟು ಕೂಡ ಮನೆಯಲ್ಲಿ ನೆಮ್ಮದಿ ಅಂತಕ್ಕಂಥದ್ದಿರುತ್ತೆ. ದತ್ತಾತ್ರೇಯರ ಆರಾಧನೆಯಿಂದ ಮತ್ತಷ್ಟು ಸುಗಮವಾಗಿ ಕಾರ್ಯಗಳು ಸಾಗುತ್ತೆ. ಶುಭವಾಗಲಿ. ಮುಂದೆಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಉದ್ಯೋಗ ಪ್ರಾಪ್ತಿ ಆಗ್ತಕ್ಕಂಥ ಅವಕಾಶ. ಪಂಚಮಾಧಿಪತಿ ರಾಷ್ಟ್ರಾಧಿಪತಿಯೊಂದಿಗೆ 4ನೇ ಮನೆಗೆ ಬಂದಿರೋದ್ರಿಂದ ಒಳ್ಳೆಯ ಒಂದು ಲಾಭಾಂಶಗಳನ್ನು ನೋಡಬಹುದು. ಲಾಭಾಧಿಪತಿಯು ಧನದಲ್ಲಿರೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಕೂಡ ಯೋಚಿಸಬಹುದಾಗಿರುತ್ತೆ. ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಬೇಕಾಗತ್ತೆ. ಗರಿಕೆಯಿಂದ ಗಣಪತಿಗೆ ಅರ್ಚನೆಯನ್ನು ಮಾಡ್ತಕ್ಕಂಥದ್ದು ಸೂಕ್ತ. ಇದರ ಜೊತೆಯಲ್ಲಿ ಭೂಮಿ ಇತ್ಯಾದಿಗಳನ್ನು ಖರೀದಿ ಮಾಡಲಿಕ್ಕೂ ಯೋಗ್ಯವಾಗಿರ್ತಕ್ಕಂಥ ಒಂದು ಕಾಲ. ಮಾನಸಿಕವಾಗಿರ್ತಕ್ಕಂಥ ಸಮಾಧಾನ, ತೃಪ್ತಿ, ಖುಷಿ ಇತ್ಯಾದಿಗಳನ್ನೆಲ್ಲ ಹೊಂದಲಿಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ಯೋಗ್ಯವಾಗಿದೆ. ಚಿಂತೆಯನ್ನು ಮಾಡ್ತಕ್ಕಂಥ ಅನಿವಾರ್ಯತೆ ಇಲ್ಲ. ಇಲ್ಲಿ ಪಾರ್ವತಿಯನ್ನು ಆರಾಧನೆ ಮಾಡಬೇಕು. ಪಾರ್ವತಿಯನ್ನು ಆರಾಧನೆ ಮಾಡಿಕೊಂಡು ನಿಮ್ಮ ರಾಶಾಧಿಪತಿಯಾಗಿರ್ತಕ್ಕಂಥ ಚಂದ್ರನೇ ಶುಕ್ರನ ಮನೆಯಲ್ಲಿ ಇರ್ತಕ್ಕಂಥದ್ದಾದ್ದರಿಂದ ಸ್ವಲ್ಪ ಹೆಚ್ಚು ತೀಕ್ಷ್ಣವಾಗಿರ್ತಕ್ಕಂತಹ ದ್ರವ್ಯಗಳ ಸೇವನೆ, ಅತಿಯಾದ ಖಾರ ಇತ್ಯಾದಿಗಳ ಸೇವನೆಯನ್ನು ಮಾಡದೇ ಇರತಕ್ಕಂಥದ್ದು ಕೂಡ ನಿಮಗೆ ಎಲ್ಲ ರೀತಿಯ ಕಾರ್ಯಗಳಲ್ಲೂ ಕೂಡ ಆಸಕ್ತಿಯಿಂದ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕತ್ತೆ. ಮತ್ತು ವಿಶೇಷವಾಗಿ ಯಾರಿಗೆ ಶೀತ ಸಂಬಂಧ ಸಮಸ್ಯೆ ಅಂತಕ್ಕಂಥದ್ದಿದೆ ಅದು ಉಲ್ಬಣವಾಗ್ತಕ್ಕಂಥ ಲಕ್ಷಣ ಇರೋದರಿಂದ ಅಷ್ಟಮದ ರಾಹು, ಉಸಿರಾಟದಲ್ಲಿ ತೊಂದರೆ ಇದ್ದರೆ ತಕ್ಷಣದಲ್ಲಿ ಯೋಗ್ಯವಾಗಿರತಕ್ಕಂಥ ಚಿಕಿತ್ಸೆ ಇತ್ಯಾದಿಗಳನ್ನು ಮಾಡಿಸ್ಕೊಳ್ಬೇಕು. ಇಲ್ಲಾಂದರೆ ತೊಂದರೆಗಳು ಜಾಸ್ತಿ ಆಗುವಂಥ ಸಾಧ್ಯತೆ. ನಿಮ್ಮ ರಾಶಿಯಾತ್ ಅಂದರೆ ಚಂದ್ರ ಇರ್ತಕ್ಕಂಥ ರಾಶಿಯಿಂದ ಪಂಚಮದಲ್ಲಿರ್ತಕ್ಕಂಥ ರಾಹು ಆರೋಗ್ಯವನ್ನು ವ್ಯತ್ಯಾಸ ಮಾಡ್ತಕ್ಕಂಥ ಲಕ್ಷಣ. ಹಾಗಾಗಿ ಸ್ವಲ್ಪ ಹೆಚ್ಚು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಇದರ ಜೊತೆಯಲ್ಲಿ ಇವತ್ತು ಅಗ್ನಿಮಾಂದ್ಯಾದಿ ದೋಷ, ಆ ಒಂದು ಪ್ರವೃತ್ತಿಯ ದೋಷ ಪರಿಹಾರಕ್ಕೋಸ್ಕರವಾಗಿ ಅಗ್ನಿಯಾಧಾನಪೂರ್ವಕವಾಗಿ ಅಂದರೆ ಅಗ್ನಿಯನ್ನು ಆರಾಧನೆ, ಅಗ್ನಿಹೋತ್ರ ನಮ್ಮ ಚಾನಲ್ನಲ್ಲಿ ನೋಡಿರ್ತೀರಲ್ಲ, ಆ ಕ್ರಮದಲ್ಲಿ ಅಗ್ನಿಹೋತ್ರವನ್ನು ಆಚರಣೆ ಮಾಡಿಕೊಳ್ಳಿ. ಶುಭ. ಇಂದು ಚಂದ್ರಘಂಟಾ ದೇವಿಯನ್ನ ಆರಾಧಿಸೋ ಬಗೆಯ ಬಗ್ಗೆ ಗುರುಗಳು ತಿಳಿಸ್ಕೊಡ್ತಿದ್ದಾರೆ. ಬನ್ನಿ, ಕಾರ್ಯಕ್ರಮದಲ್ಲಿ ಗುರುಗಳು ಈಗ ಪ್ರಾರಂಭ ಮಾಡ್ತಿದ್ದಾರೆ ಆರಾಧನೆಯ ಕುರಿತಾಗಿ. ಮೊದಲಿಗೆ ಅದರ ಐತಿಹ್ಯ ಹಿನ್ನೆಲೆಯನ್ನ ತಿಳಿಸ್ಕೊಡಿ ಗುರುಗಳೇ. ಹೇಗೆ ತಾಯಿ ಬ್ರಹ್ಮಚಾರಿಣಿ ಆಗಿದ್ದಂಥವಳು ಚಂದ್ರಘಂಟ ಆಗಿ ಬದಲಾಗಿದ್ದು ಹೇಗೆ ತಿಳಿಸಿ. ಇದು ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಥಿತಿ. ಇದು ಅಮ್ಮನವರ ಸ್ಥಿತಿ ಅನ್ನೋದ್ರ ಜೊತೆಯಲ್ಲಿ ಈ ಪಾರ್ವತಿಯ ರೂಪ ಅಂತ ಹೇಳಿತ್ತಲ್ವಾ, ಪಾರ್ವತಿಗೆ ನಾವು ಚಂದ್ರಘಂಟ ಅಂತ ಕರಿತೇವೆ ಅಂತ ಇಟ್ಕೊಂಡ್ರೆ ಪಾರ್ವತಿಯ ಗಂಡ ಯಾರು? ಶಿವ ಅಲ್ವಾ. ಶಿವನನ್ನು ಏನಂತ ಕರಿತೇವೆ ನಾವು? ಚಂದ್ರಶೇಖರ ಅಂತೀವಿ, ಚಂದ್ರಮೌಳಿ ಅಂತೀವಿ. ಇವಳು ಚಂದ್ರಘಂಟ ಅಲ್ವಾ. ನೋಡಿ, ಚಂದ್ರಮೌಳಿಯ ಪತ್ನಿ ಯಾರು? ಚಂದ್ರಘಂಟ. ಇಲ್ಲಿ ಆರಾಧನೆ ವಿಷಯ ಮೊದಲು ಮುಗಿಸ್ಕೊಂಡ್ಬಿಡೋಣ, ಆಮೇಲೆ ಮಹಾತ್ಮೆಗೆ ಹೋಗೋಣ. ಚಂದ್ರಘಂಟಾ ದೇವಿಯನ್ನು ಆರಾಧನೆ ಮಾಡುವಾಗ ಸಮಸ್ತ ದ್ರವ್ಯಗಳು ಕೆಂಪು, ವಸ್ತ್ರವು ಕೆಂಪು, ಹೂವುಗಳು ಕೆಂಪು. ಹಾಗಂತ ಅನ್ನಾಹಾರಗಳನ್ನು ಕೆಂಪು ಹೆಂಗೆ ಮಾಡೋದು ಸ್ವಾಮಿ ಅಂತ ನೀವು ಕೇಳಿದ್ರೆ ಕೆಂಪು ಮಾಡೋಕೆ ಹೋಗಬೇಡಿ, ತಿನ್ನಕ್ಕೆ ಬರಲ್ಲ. ಮತ್ತು ಕುಂಕುಮ ಹಾಕ್ಬಿಟ್ರೆ ಕೆಂಪು ಅಂತಂದರೆ ಈಗ ಜಿಲೇಬಿ ಇತ್ಯಾದಿಗಳನ್ನು ನೈವೇದ್ಯವಾಗಿ ಕೊಡ್ತಕ್ಕಂಥದ್ದು, ಖರೀದಿ ಆಗಿರ್ತಕ್ಕಂಥದ್ದಲ್ಲ. ಸ್ವಲ್ಪ ಆರೆಂಜ್. ಹೌದು, ಸಿದ್ಧಪಡಿಸಬೇಕು ಮನೆಯಲ್ಲಿಯೇ.
ತುಪ್ಪದಲ್ಲಿ ಕರಿದಂತಹ ಪಾಕದ ವಸ್ತುಗಳು ಅಂತ ಹೇಳುತ್ತೆ. ತುಪ್ಪದಲ್ಲಿ ಕರಿದ ಪಾಕ ಬಂದಂಥ ವಸ್ತುಗಳು, ಜಾಮೂನು ಸಹ ರೆಡ್ಡಿಶ್ ಆಗೇ ಇರುತ್ತೆ ಅಲ್ವಾ. ಹಾಗಾಗಿ ಈ ಥರದ ವಸ್ತುಗಳು ಅಂತ ಕಜ್ಜಾಯ, ಅತಿರಸ ಇತ್ಯಾದಿಗಳನ್ನೆಲ್ಲ ಹೇಳುತ್ತೆ. ತುಪ್ಪದಲ್ಲಿ ಕರಿಯುವಂಥದ್ದನ್ನು ನೈವೇದ್ಯ ವಿಶೇಷ. ಕೆಂಪು ಬಣ್ಣದ ವಸ್ತ್ರಗಳು ವಿಶೇಷ, ಕೆಂಪು ಬಣ್ಣದ ಹೂವುಗಳು ವಿಶೇಷ ಇತ್ಯಾದಿಗಳನ್ನೆಲ್ಲ ಇಟ್ಕೊಂಡು ಪೂಜೆಯನ್ನು ಮಾಮೂಲಿಯಂತೆ ಮಾಡ್ತಕ್ಕಂಥದ್ದು ಹೇಗೂ ಎಲ್ಲರಿಗೂ ಗೊತ್ತು. ಆರಾಧನಾ ಕ್ರಮ, ಚಂದ್ರಘಂಟ, ಈ ನವರಾತ್ರಿ ಆರಾಧನಾ ಕ್ರಮ ಹೇಗೂ ಇವತ್ತೆಲ್ಲ ಪುಸ್ತಕಗಳೆಲ್ಲ ಸಿಗ್ತವೆ, ಯೂಟ್ಯೂಬ್ನಲ್ಲೂ ಸಿಗ್ತದೆ, ಬೇರೆ ಬೇರೆ ಆ್ಯಪ್ಗಳೆಲ್ಲ ಬಂದಿದ್ದಾವೆ. ಅದರಲ್ಲೆಲ್ಲ ವಿವರಣೆಗಳು ಕೆಲವರೆಲ್ಲ ಚೆನ್ನಾಗಿದೆ. ಸರಿಯಾಗಿ ಒಂದು ಸ್ವಲ್ಪ ಉಚ್ಚಾರಗಳ ಬಗ್ಗೆ ಗಮನ ಇಟ್ಕೊಳ್ಬೇಕಾಗತ್ತೆ ಅಷ್ಟೇ. ಅದಿಲ್ಲ ಅಂತಂದರೆ ನೀವೇ ಆರಂಭದಲ್ಲಿ ಒಂದು ಮಂತ್ರ ಹೇಳ್ಕೊಟ್ಬಿಟ್ರೆ ತುಂಬ ಚೆನ್ನಾಗಿದೆ. ಓಂ ಶ್ರೀ ಚಂದ್ರಘಂಟಾಯೈ ನಮಃ. ಅದ್ಭುತವಾಗಿರ್ತಕ್ಕಂಥದ್ದು ಇದಿಷ್ಟೇ ಸಾಕಾಗತ್ತೆ. ಚಂದ್ರ ಅಂದರೆ ನಾವು ಯೋಚನೆ ಮಾಡಬೇಕು, ಈ ಚಂದ್ರಘಂಟಾದೇವಿ ಆರಾಧನೆಯ ಮಹತ್ವ. ಹುಲಿಯ ವಾಹನ ಬಹಳ ವಿಶೇಷ ಇದು. ಶಾರ್ದೂಲವರ ವಾಹನ. ಪಿಂಡಪ್ರವರ ಸಂರೂಢ ಚಂಡಕೋಪಾಸ್ತ್ರ ಕೈರ್ಯುತ ಅಂತೇಳಿ. ಪಿಂಡಪ್ರವರ ಅಂತಂದ್ರೆ ಹುಲಿ ಅಂತ ಅರ್ಥ. ಅದಕ್ಕೆ ಬೇರೆ ಬೇರೆ ಕಾರಣಗಳೆಲ್ಲ ಇದ್ದಾವೆ, ಅದೆಲ್ಲ ಇಲ್ಲಿ ನಾವು ವಿಶ್ಲೇಷಣೆ ಮಾಡ್ತಾ ಕೂರೋದು ಬೇಡ. ಹುಲಿಯ ಮೇಲೆ ಕೂತಿರ್ತಕ್ಕಂತಹ ಚಂಡಕೋಪ ಅಸ್ತ್ರ ಕೈರ್ಯುತ. ಅವಳೇನು ಮಾಡ್ತಾಳೆ ಆರಾಧನೆಯನ್ನು ಮಾಡಿದರೆ ಅಂದರೆ, ಚಂದ್ರ ಅಂದರೆ ಏನು? ಚಂದ್ರ ಅಂದರೆ ಮನಸ್ಸು ಅಂತ ಅರ್ಥ. ಚಂದ್ರಮ ಮನಸೋ ಜಾತಃ, ಮನಃಕಾರಕನಾಗಿರ್ತಕ್ಕಂಥವನು ಚಂದ್ರ ಅಂತ ಜ್ಯೋತಿಷ್ಯದಲ್ಲೂ ಕೂಡ ಉಂಟು. ಹಾಗಾಗಿ ಮನಃಕಾರಕನಾಗಿರ್ತಕ್ಕಂತಹ ಚಂದ್ರನ ಘಂಟಾನಾದಾದ್ರೆ ಏನಾಗುತ್ತೆ? ಘಂಟೆ ಇಂಗ್ಲೀಷ್ನಲ್ಲಿ ಏನು ಹೇಳ್ತೇವೆ ನಾವು? ಬೆಲ್ ಅಂತೇವೆ. ಬೆಲ್ ಅಂತಂದರೆ ಏನರ್ಥ? ಎಚ್ಚರಿಸುವುದು ಅಲ್ವಾ. ಈಗ ನಾವು ಮಲಗಿದ್ರೆ ಅಲಾರಾಮ್ ಹೊಡ್ಕೊಳತ್ತಲ್ಲ, ಅಲಾರಾಮಿಗೆ ಬೆಲ್ ಅಂತ ಹೇಳೋದು. ಶಾಲೆಯಲ್ಲಿ ಬೆಲ್ ಹೊಡಿತಾರೆ, ಎಲ್ಲ ಕಡೆಯಲ್ಲೂ ಬೆಲ್, ಘಂಟಾನಾದ ಅಂತ ಅರ್ಥ. ಚಂದ್ರಘಂಟ ಮನಸ್ಸಿನ ಗಂಟೆ. ಮನಸ್ಸಿನ ಗಂಟೆ ಅಂದರೆ ಮನಸ್ಸು ಜಾಗೃತವಾಗ್ತಕ್ಕಂಥದ್ದು. ಜಾಗೃತ ಅಂದರೆ ಏನು? ಎಚ್ಚರಿಕೆಯನ್ನು ಹೊಂದುವಂಥದ್ದು. ಯೋಚನೆ ಮಾಡಬೇಕು ನಾವಿಲ್ಲಿ. ಹಾಗಾದ್ರೆ ಮನಸ್ಸು ಎಚ್ಚರವಾಗಿ ಇರಲ್ವ ಗುರುಗಳೇ ಅಂತ ನೀವು ಕೇಳ್ಬೋದು. ಮನಸ್ಸು ಎಚ್ಚರವಾಗಿ ಇರುತ್ತೆ. ಆದರೆ ಎಚ್ಚರವಾಗಿರೋ ಮನಸ್ಸಿನ ಒಳಗಡೆಗೆ ಏನೇನಿರುತ್ತೆ ಗೊತ್ತಾ? ಶಾಸ್ತ್ರಕಾರರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಮನಸ್ಸಿನ ಸ್ವಭಾವಗಳು ಅಂತ. ಮನಸ್ಸಿಗೆ ಏನೇನು ಸ್ವಭಾವ ಇದೆ? ಮನಸ್ಸಿನ ಮೊದಲನೇ ಸ್ವಭಾವ ಆಸೆ, ಎರಡನೇ ಸ್ವಭಾವ ಆಸೆ ಕೈಗೂಡ್ಲಿಲ್ವಲ್ಲ ಅನ್ನುವಂಥ ಚಿಂತೆ. ಆ ಚಿಂತೆ ಮುಂದಾಗಿ 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 ಹೋಗ್ತಕ್ಕಂಥದ್ದು ದುಃಖ. ಆ ದುಃಖದ ಮುಂದಿನ ಹಂತ ಗಾಬರಿ, ಆತಂಕ ಅಲ್ವಾ. ಈ ಗಾಬರಿ ಆತಂಕ ಎಲ್ಲ ಮುಂದೆ ಹೋದ ನಂತರದಲ್ಲಿ ಭಯ. ಇವೆಲ್ಲವೂ ಕೈಗೂಡ್ಲಿಲ್ವಲ್ಲ, ಜನರ ಎದುರುಗಡೆ ಹೇಗೆ ಹೋಗಲಿ ಅನ್ನುವಂಥ ನಾಚಿಕೆ, ಲಜ್ಜೆ, ಶಂಕೆ, ಅನುಮಾನ, ಇವೆಲ್ಲ ಮನಸ್ಸಿನ ಸ್ವಭಾವ. ನಾವು ಒಂದೊಂದೇ ಹಂತ ಬಂದಾಗ ಬ್ರಹ್ಮಚಾರಿಣಿ ಅಂತಕ್ಕಂಥವಳು ಅಧ್ಯಯನಶೀಲವಾಗಿರತಕ್ಕಂಥ ಪ್ರವೃತ್ತಿಯನ್ನು ದಯಪಾಲಿಸ್ತಾಳೆ ಅಂತ ಹೇಳಿತ್ತು. ಇದು ತೃತೀಯ ಚಂದ್ರಘಂಟಾದೇವಿ ಏನು ಮಾಡ್ತಾಳೆ ಅಂತಂದರೆ ಮನಸ್ಸಿನ ಜಾಗೃತಿಯನ್ನು ಉಂಟು ಮಾಡ್ತಾಳೆ. ದುಃಖಕ್ಕೆ ಕಾರಣ ಏನು? ಆಸೆಯ ಕಾರಣ ಏನು? ಹಾಗಾಗಿ ನಾವು ಆಸೆ ಪಡಲೇಬಾರ್ದ ಗುರುಗಳೇ ಕೇಳಿದ್ರೆ? ಖಂಡಿತವಾಗ್ಲೂ ಆಸೆ ಪಡಲೇಬೇಕು. ಆಸೆ ಪಡೆದಿದ್ರೆ ಮನುಷ್ಯನಿಗೆ ಬದುಕಲಿಕ್ಕೆ ಆಗೋದಿಲ್ವಲ್ಲ. ಹಾಗಾಗಿ ಆಸೆ ಪಡಲೇಬೇಕು. ಆದರೆ ಎಷ್ಟು ಪಡಬೇಕು? ಮಕ್ಕಳಿಗೆ ತುಂಬ ಇಷ್ಟ ಅಂಥೇಳಿ ಅಡ್ಡದಿಡ್ಡಿ ಚಾಕ್ಲೇಟ್ಗಳನ್ನು ತಿನ್ನೋಕೆ ಕೊಟ್ಟರೆ ಏನಾಗ್ತದೆ? ಚಾಕ್ಲೇಟ್ ಜಾಸ್ತಿ ತಿಂದರೆ ಅದನ್ನೆಲ್ಲ ಯೋಚನೆ ಮಾಡಬೇಕು. ಹಾಗೆ ಆಸೆ ಬೇಕು. ಆಸೆಯಿಂದ ಬರ್ತಕ್ಕಂಥ ಕೋಪ, ದುಃಖ ಇತ್ಯಾದಿಗಳಿಂದ ನಾವು ಬಚಾವಾಗಬೇಕು. ಗಾಬರಿ ಆತಂಕಗಳಿಗೆ ನಾವು ಒಳಗಾಗಬಾರ್ದು ಅಂತಂದರೆ ಮನಸ್ಸಿಗೇನು? ದೃಢತೆ ಅಂತಕ್ಕಂಥದ್ದು ಬೇಕು, ಸೆಲ್ಫ್ ಕಾನ್ಫಿಡೆನ್ಸ್ ಬೇಕು, ಆತ್ಮವಿಶ್ವಾಸ ಬೇಕು, ನಿರ್ಭಯತ್ವ ಬೇಕು, ಧೈರ್ಯ ಬೇಕು, ವಿಕ್ರಮ ಬೇಕು, ಸಾಮರ್ಥ್ಯ ಬೇಕು, ಪ್ರಯತ್ನ ಮಾಡ್ತಕ್ಕಂಥ ಪ್ರಯತ್ನಶೀಲತೆಯ ಜೊತೆಯಲ್ಲಿ ವಿವೇಕ ಕೂಡ ಬೇಕು. ಜೊತೆಗೆ ಮನಸ್ಸಿನ ಭಯವನ್ನ ದೂರ ಮಾಡೋದು ಚಂದ್ರಘಂಟ. ಹೇಳಿದ್ದದೆ ಅಲ್ವ ನಾನು, ಮನಸ್ಸಿನಲ್ಲಿ ಇರ್ತಕ್ಕಂಥ ಸ್ವಭಾವಗಳು ಆಸೆ, ದುಃಖ, ಭಯ, ಗಾಬರಿ, ಚಿಂತೆ, ದೂರ ಮಾಡ್ತಾಳೆ. ಇವೆಲ್ಲವೂ ಕೂಡ ಮನುಷ್ಯನ ಮನಸ್ಸಿನ ಸ್ವಭಾವಗಳು. ಜೊತೆಗೆ ಮನೆಗೆ ಸಮೃದ್ಧಿಯನ್ನ ಕೂಡ ತರ್ತಾಳೆ. ಇದೆಲ್ಲವೂ ಕೂಡ ನಿವೃತ್ತಿಯಾದಾಗ ಸಮೃದ್ಧಿ ಆಗಲೇಬೇಕಾಯ್ತು. ಹಾಗಾಗಿ ಯಾವಾಗ ನಾವು ಚಂದ್ರಘಂಟಾ ದೇವಿಯನ್ನು ಆರಾಧನೆ ಮಾಡ್ತೇವಲ್ಲ, ಆರಾಧನೆ ಮಾಡಿದಾಗ ಚಂದ್ರಘಂಟ ಮನಸ್ಸು ಜಾಗೃತವಾಗ್ತದೆ ಅಂತ. ಮನಸ್ಸು ಜಾಗೃತವಾದ ತತ್ಕ್ಷಣದಲ್ಲಿ ಮೊಟ್ಟ ಮೊದಲನೆಯ ಅಂಶವನ್ನು ನಿಮಗೆ ಅರ್ಥ ಆಗೋಂಗೆ ಹೇಳ್ಬೇಕಂತಂದ್ರೆ, ನಾವು ಕನಸು ಕಾಣ್ತಿರ್ತೀವಿ, ನಾವು ಮಲಗಿರ್ತೀವಿ. ಕನಸು, ಆ ಕನಸಿನಲ್ಲಿ ಒಂದು ಹುಲಿ ನಮ್ಮನ್ನು ಅಟ್ಟಿಸ್ಕೊಂಡ್ಬರುತ್ತೆ, ನಾಯಿಯೋ ಮಂಗವೋ ಏನೋ ಒಂದು ಅಟ್ಟಿಸ್ಕೊಂಡ್ಬರ್ತಾ ಇರುತ್ತೆ ನಮ್ಮನ್ನು ಅಂತ ಇಟ್ಕೊಂಡು ಭಯ 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 ಆಗ್ತಿರುತ್ತೆ. ಓಡ್ತಿರ್ತೀವಿ ಕನಸಿನಲ್ಲಿ, ಎಷ್ಟು ಓಡಿದ್ರೂ ಅಟ್ಟಿಸ್ಕೊಂಡ್ಬರೋದು ಬಿಡೋದಿಲ್ಲ. ಆ ಟೈಮಲ್ಲಿ ಅಲಾರಾಮ್ ಹೊಡ್ಕೊಳತ್ತೆ ಅಂತ ಅಂದ್ಕೊಳ್ಳಿ.
ಟರ್ರದ್ ಸೌಂಡ್ ಆಗುತ್ತೆ. ಈಗೆಲ್ಲ ಮೊಬೈಲಲ್ಲಿ ಇಟ್ಕೊತಾರೆ, ಕಿಕ್ಕಿ ಕೊಡುತ್ತೆ, ಏನೋ ಒಂದು ಸೌಂಡ್ ಬರುತ್ತೆ, ಮ್ಯೂಸಿಕ್ ಬರುತ್ತೆ, ಎಚ್ಚರ ಆಗುತ್ತೆ. ಘಂಟ ಅಂದರೆ ಜಾಗೃತಿ, ಚಂದ್ರ ಅಂದರೆ ಮನಸ್ಸು ಜಾಗೃತವಾಗುತ್ತೆ. ಅಂದರೆ ನಾವು ಎಚ್ಚರಿಕೆಯ ಅವಸ್ಥೆಗೆ ಬಂದಾಗ ಅದು ಕನಸು ಅನ್ನೋದು ಗೊತ್ತಾಗುತ್ತೆ, ನಮಗೆ ಮನಸ್ಸು ನಿರಾಳವಾಗುತ್ತೆ ಮತ್ತು ಪ್ರಪಂಚದ ಗಮನಕ್ಕೆ ಬಂದು ಕೂಡಲೇ ನಮಗೆ ಧೈರ್ಯ ಅಂತಕ್ಕಂಥದ್ದು ಸಹಜವಾಗಿ ಬರುತ್ತೆ. ಎಚ್ಚರಿಕೆ ಅಂದರೆ ಅದೇನೆ. ಯಾವುದು ಜಾಸ್ತಿಯಾಗಿ ನಮಗೆ ದುಃಖ, ಚಿಂತೆ, ಗಾಬರಿ, ಆತಂಕ, ಭಯಗಳಿಗೆ ಕಾರಣವಾಗಿರ್ತದೆಯಲ್ಲ, ಇದೆಲ್ಲವನ್ನು ನಿವೃತ್ತಿ ಮಾಡಿ ಅವಳು ನಮಗೆ ಧೈರ್ಯವನ್ನು, ಸ್ಥೈರ್ಯವನ್ನು ಕೊಡ್ತಾಳೆ. ಕೆಲಸ ಕಾರ್ಯಗಳಲ್ಲಿ ಆಸಕ್ತಿಯನ್ನು ಕೊಡ್ತಾಳೆ. ಆತ್ಮವಿಶ್ವಾಸದಿಂದ, ಛಲದಿಂದ ಅದನ್ನೆಲ್ಲ ನಾವು ಸಾಧಿಸ್ಕೊಂಡು ಹೋಗ್ತಕ್ಕಂಥ ಒಂದು ಸಾಮರ್ಥ್ಯ ನಮ್ಮೊಳಗೆ ಜಾಗೃತವಾಗುತ್ತೆ. ಇದೆಲ್ಲವೂ ಜಾಗೃತವಾಗಿ ನಾವು ಕೆಲಸ ಮಾಡಲಿಕ್ಕೆ ಹೊರಟಾಗ ಸಮೃದ್ಧಿ ಬರಲೇಬೇಕಲ್ಲ. ಸಹಜವಾಗಿ ಸಮೃದ್ಧಿ ಬರ್ತದೆ. ಹಿಂದಿನ ಒಂದು ಸಂಚಿಕೆಯಲ್ಲಿ ನಾನು ಹೇಳಿದ್ದೆ, ನೀವು ನೆನಪಿದೆಯಾ? ಎಲ್ಲವೂ ಹೌದು, ಆದರೆ ಕೊನೆಗೆ ಒಂದಿದೆ, ಅದೃಷ್ಟ, ಅದರಿಷ್ಟ ಅಂತ ಅಲ್ವಾ? ಹಾಗೆ ಇಷ್ಟೆಲ್ಲ ಸಾಮರ್ಥ್ಯವನ್ನು ಇಟ್ಟುಕೊಂಡು ನಾವು ಅವಳ ಆರಾಧನೆಯನ್ನೂ ಮಾಡಿದಾಗ ಅದೃಷ್ಟ ಅನ್ನೋದು ತನ್ನಿಂತಾನೆ ಅದು ಇಷ್ಟಪಟ್ಟು ನಮ್ಮ ಹತ್ರ ಬರುತ್ತೆ. ಅದರಿಷ್ಟ ಅನ್ನಲ್ಲ, ಅದು ಇಷ್ಟಪಟ್ಟೆ ನಮ್ಮ ಹತ್ರದಲ್ಲಿ ಬರ್ತದೆ. ಅದರ ಜೊತೆಗೆ ಗುರುಗಳೇ, ದುಷ್ಟ ಶಕ್ತಿಯ ಒಂದು ದಮನವನ್ನ ಮಾಡ್ತಾಳೆ ಈಕೆ ಆರಾಧನೆಯಿಂದ ಅಂತ ಹೇಳ. ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಮ್ ಅಂತ ಹೇಳುತ್ತೆ. ಘಂಟಾ ನಾದದಿಂದ, ಘಂಟೆ ಶಬ್ದದ ವಿಶೇಷತೆ ಏನು ಅಂದರೆ ದೇವತಾ ಶಕ್ತಿಗಳ ಆವಾಸವಾಗ್ತಕ್ಕಂಥದ್ದು, ನಮ್ಮೊಳಗೆ ಪಾಸಿಟಿವ್ ಎನರ್ಜಿಯನ್ನು ರಿಸೀವ್ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯ. ಜೊತೆಯಲ್ಲಿ ದುಷ್ಟಶಕ್ತಿಗಳು ಅಂದರೆ ನೆಗೆಟಿವ್ ಆ ಒಂದು ಪರಿಸ್ಥಿತಿ ಏನಿರ್ತದೆಯಲ್ಲ, ಮಾನಸಿಕವಾಗಿರ್ತಕ್ಕಂಥ ಅಥವಾ ದೈಹಿಕವಾಗಿಯೋ, ಮಾನಸಿಕವಾಗಿಯೋ, ಕೌಟುಂಬಿಕವಾಗಿಯೋ, ಮನೆಯಲ್ಲೋ, ವ್ಯವಹಾರದಲ್ಲೋ, ಎಲ್ಲೋ ಒಂದು ಕಡೆಗೆ ತುಂಬ ನೆಗೆಟಿವಿಟಿ ಇರತಕ್ಕಂಥ ಜನರು ನಮ್ಮನ್ನು ತೊಂದರೆ ಮಾಡ್ತಿದ್ದಾರೆ, ಅಥವಾ ತುಂಬ ಕೆಟ್ಟ ವ್ಯಕ್ತಿಗಳಿಂದ, ಕೆಟ್ಟ ಜನರಿಂದ ನಮಗೆ ತೊಂದರೆ ಆಗ್ತಿದೆ ಅಂತಕ್ಕಂಥ ಸಂದರ್ಭದಲ್ಲಿ ಯಾವಾಗ ಈ ಒಂದು ಅನುಷ್ಠಾನ, ಆರಾಧನೆ ಅಂತಕ್ಕಂಥದ್ದು ವ್ಯವಸ್ಥಿತವಾದ ರೀತಿಯಲ್ಲಿ ನಡೀತು, ಆ ದೇವಿಯ ಅನುಗ್ರಹ ಅಂತಕ್ಕಂಥದ್ದು ಪ್ರಾಪ್ತಿ ಆಯಿತು, ಚಂದ್ರಘಂಟ ಜಾಗೃತಿ ಆಯಿತು ಅಂದರೆ ಮುಂದಿನ ಹಂತ ಎಲ್ಲ ಸಮೃದ್ಧಿಯ ಜೊತೆಯಲ್ಲಿ ಶತ್ರುಗಳ ನಾಶ, ದುಷ್ಟಶಕ್ತಿಗಳ ನಾಶ, ಇವಿಲ್ ಪವರ್ಸ್ ಎಲ್ಲವೂ ಕೂಡ ನಮ್ಮಿಂದ ದೂರವಾಗೋದ್ರ ಜೊತೆಗೆ ನಮಗೆ ಸುಖ, ಶಾಂತಿ, ನೆಮ್ಮದಿ ಪ್ರಾಪ್ತಿ ಆಗುತ್ತೆ. ಖಂಡಿತ ಗುರುಗಳೇ. ಗುರುಗಳೇ, ಚಂದ್ರಘಂಟಾ ದೇವಿಯ ಕುರಿತಾಗಿ ಮತ್ತಷ್ಟು ವಿಚಾರವನ್ನ ದಯಮಾಡಿ ಹಂಚಿಕೊಳ್ಳಿ. ಚಂದ್ರಘಂಟಾ ದೇವಿ ಶೈಲಪುತ್ರಿಯಾಗಿ ಬ್ರಹ್ಮಚಾರಿಣಿಯಾಗಿ ಕೂತ್ಕೊಂಡು ಅತ್ಯಂತ ಘೋರವಾಗಿರತಕ್ಕಂಥ ತಪಸ್ಸನ್ನೆಲ್ಲ ಆಚರಣೆ ಮಾಡಿಬಿಟ್ಲು ಅಲ್ವಾ? ಅವಳ ತಪಸ್ಸು ಯಾವ ಲೆವೆಲ್ಲಿಗೆ ಹೋಯ್ತಂತೆ ಅಂದರೆ ಅಲ್ಲಿದ್ದಂಥ ಋಷಿಮುನಿಗಳಿಗೆಲ್ಲ ಅನ್ಸಕ್ಕೆ ಶುರುವಾಗೋಯ್ತು, ಇವಳು ಸಮಸ್ತ ಜ್ಞಾನಗಳನ್ನು ತಗೊಂಡ್ಲು, ಸಮಸ್ತ ಸಿದ್ಧಿಗಳನ್ನು ತಗೊಂಡ್ಲು, ವಿಶ್ವನಾಥನ ಪತ್ನಿಯಾಗಲಿಕ್ಕೆ ಯೋಗ್ಯವಾದ ಎಲ್ಲ ಲಕ್ಷಣಗಳು ಬಂದುಬಿಡುತ್ತೆ ಇವಳಿಗೆ. ಇನ್ನು ಇವಳು ಎಲ್ಲಿವರೆಗೆ ಅಂದರೆ ಅಪರ್ಣ ಅನ್ನುವಂಥ ಒಂದು ಪದ ಕೂಡ ಅವಳಿಗೆ ಬರುತ್ತೆ. ಯಾವ ಲೆವೆಲಲ್ಲಿ ಅವಳು ಉಪವಾಸ ಮಾಡಿದ್ಲು. ನಾವು ಒಂದು ದಿವಸ ಉಪವಾಸ ಮಾಡೋದಕ್ಕೆ ಯೋಚನೆ ಮಾಡ್ತೀವಲ್ಲ ನವರಾತ್ರಿಲಿ, ದೇವಿಯ ಅಪರ್ಣ ಸ್ವರೂಪದಲ್ಲಿ ಹೇಳ್ತದೆ. ಸ್ವಯಂ ವಿಕೀರ್ಣ, ಕಾಳಿದಾಸ ಹೇಳೋದು, ಸ್ವಯಂ ವಿಕೀರ್ಣ ಧ್ರುವಪರ್ಣ ವೃತ್ತಿತ ಪರಾಹಿಕಾಷ್ಠ ತಪಸಸ್ತಯ ಪುನಃ. ಏನರ್ಥ ಅಂತಂದರೆ ಅವಳು ತಪಸ್ಸು ಮಾಡುವಂಥ ಸಂದರ್ಭದಲ್ಲಿ ಆರಂಭದಲ್ಲಿ ಆಹಾರ ತಗೊಳ್ತಿದ್ಲಂತೆ, ಆಮೇಲೆ ಅದನ್ನು ಬಿಟ್ಲಂತೆ, ಆಮೇಲೆ ಹಾಲು ಕುಡಿತಿದ್ಲಂತೆ, ಅದನ್ನು ಬಿಟ್ಲು, ಆಮೇಲೆ ನೀರು ಅದನ್ನು ಬಿಟ್ಲು. ಸ್ವಯಂ ವಿಕೀರ್ಣ ಧ್ರುವಪರ್ಣ ವೃತ್ತಿತ, ಮರದಿಂದ ತನ್ನಿಂತಾನೆ ಕೆಳಗಡೆ ಬಿದ್ದಿರ್ತಕ್ಕಂಥ ಎಲೆಗಳನ್ನು ತಿಂದು ತಪಸ್ಸು, ಅದಕ್ಕೆ ಅಪರ್ಣ. ಅದರಿಂದ ಅಪರ್ಣ ಎಳೆ ಬಂದಿದ್ದಲ್ಲ. ಆ ನಂತರದಲ್ಲಿ ಆ ಎಲೆಗಳನ್ನು ತಿನ್ನೋದನ್ನು ಬಿಟ್ಲು ಅಂತ. ಪರ್ಣ ಅಂದರೆ ಎಲೆ. ಆ ಎಲೆಗಳನ್ನು ತಿನ್ನೋದನ್ನು ಕೂಡ ಬಿಟ್ಟು ತಪಸ್ಸನ್ನು ಆಚರಣೆ ಮಾಡಿದ್ದು. ಅಷ್ಟು ಘೋರವಾದ ತಪಸ್ಸನ್ನು ಮಾಡಿದ್ರಿಂದ ಈಶ್ವರನಿಗೆ ಬಹಳ ಸಂತೋಷ ಆಯಿತು. ಅಪರ್ಣ ಅನ್ನೋ ಹೆಸರು ಕೂಡ ಅಲ್ಲಿಂದ ಬಂದಿದ್ದು. ಅಪರ್ಣ ಎಲೆಯನ್ನು ಕೂಡ ಬಯಸಲಿಲ್ಲ ಅಂತ. ಆ ನಂತರದಲ್ಲಿ ಎಲ್ಲ ಋಷಿಮುನಿಗಳು ಹೋಗಿ ಆ ಪರಮೇಶ್ವರನಲ್ಲಿ ಹೇಳ್ತಾರೆ, ಅಪ್ಪ ಅವಳು ಇಷ್ಟು ತಪಸ್ಸು ಮಾಡ್ತಿದ್ದಾಳೆ, ಇಷ್ಟೆಲ್ಲ ಮಾಡಿದ್ರು ನಿಂಗೆ ಅವಳ ಮೇಲೆ ಕರುಣೆ ಬಂದಿಲ್ವೇನೋ, ಹೋಗಿ ಅವಳೊಂದೊಂದು ಸರಿ ನೋಡಬಾರ್ದೇನೋ, ಅವಳನ್ನ ಒಂಚೂರು ವಿಚಾರಿಸಬಾರ್ದೇನೋ, ಅವಳಿಗೆ ಏನು ಬೇಕು ಅಂತ ಕೊಡಬಾರ್ದೇನೋ, ಅವಳು ನನ್ನನ್ನೇ ಕೇಳ್ತಿದ್ದಾಳೆ ಅಂತದೆ. ಕೊಟ್ಬಿಡು, ಭಕ್ತಪರಾಧೀನ ತಾನೇ ನೀನು, ಯಾರು ಏನು ಕೇಳಿದ್ರು ಕೊಟ್ಬಿಡ್ತೀಯಲ್ಲ, ಹೇಗುವೆ ಕೊಟ್ಬಿಡು ಅಂತಾರೆ. ಕೊಟ್ಬಿಡ್ಲಾ? ಹಾಂ ಕೊಟ್ಬಿಡು, ಸರಿ ಆಯಿತು. ಸುಮ್ಮನೆ ಕೊಡೋದು ಹೇಗೆ? ಸುಮ್ಮನೆ ಒಂದು ತಮಾಷೆ ಮಾಡೋಣ ಅನಿಸುತ್ತೆ ಅವನಿಗೆ, ಪರಮೇಶ್ವರನಿಗೆ. ಭಾರಿ ಮಜಾ ಇದೆ ಅದು ಕಥೆ. ಬರ್ತಾನೆ ಸೀದಾ, ಈ ಮುದಿ ತವಸಿಯಂ ನೂಂಕಿ ಅಂತೇಳಿ ಕನ್ನಡದಲ್ಲಿ ಬರುತ್ತೆ, ಭಾಳ ಅದ್ಭುತವಾಗಿದೆ ಅದು. ತ್ರಿಪುರ ದಹನ ಅನ್ನುವಂಥ ಒಂದು ಕಥೆ ಹಳೆಯ ಒಂದು ನಮ್ಮ ಕನ್ನಡದ ಕಾವ್ಯದಲ್ಲಿ ಬರುತ್ತೆ. ಅದರಲ್ಲಿ ಬರುತ್ತೆ, ಈ ಮುದಿ ತವಸಿಯಂ ನೂಂಕಿ ಅಂತ. ಅಂದರೆ ಒಬ್ಬ ಮುದುಕ ತಪಸ್ವಿಯ ವೇಷದಲ್ಲಿ ಬರ್ತಾನೆ, ಬಂದ್ಕೊಂಡು ಅವಳು ಆಶ್ರಮದಲ್ಲಿ ಕೂತ್ಕೋತಾನೆ. ಅವಳು ಅದರ ಆತಿಥ್ಯ ಎಲ್ಲ ಮಾಡ್ತಾಳೆ. ಯಾರೋ ಮುದುಕ ತಪಸ್ವಿ ಬಂದಿದ್ದಾನೆ ಅಂತ ಹೇಳ್ಕೊಂಡೆಲ್ಲ ತುಂಬ ಸಂತೋಷದಿಂದ ಎಲ್ಲ ಮಾಡ್ತಾನೆ. ಏನಮ್ಮ ತುಂಬ ಚೆನ್ನಾಗಿ ತಪಸ್ಸೆಲ್ಲ ಮಾಡ್ತಾ ಇದೆಯಾ ಅಂತ ಗೊತ್ತಾಯಿತು, ನಿನಗೆಲ್ಲ ರೀತಿಯಲ್ಲೂ ವ್ಯವಸ್ಥೆ ಇದೆ ತಾನೇ, ಪಾಪ ಚಿಕ್ಕ ವಯಸ್ಸು ನಿಂದು, ಹೀಗೆಲ್ಲ ಕೇಳಿದಾಗ ಆ ಪಾರ್ವತಿಯನ್ನು ಮಾತಾಡೋದಿಲ್ಲ, ಅವಳು ಸುಮ್ಮನೆ ಇರ್ತಾಳೆ.
ಆ ಜೊತೆಯಲ್ಲಿ 2 ಜನ ಸಖಿಯರಿದ್ದವ್ರು ಹೇಳ್ತಾರೆ, ಇವಳು ತುಂಬ ಘೋರವಾದ ತಪಸ್ಸು ಮಾಡ್ತಾ ಇದ್ದಾಳಲ್ಲ, ಹಾಗಾಗಿ ಯಾವುದ್ರ ಬಗ್ಗೆನೂ ಅವಳಿಗೆ ಗಮನನೇ ಇಲ್ಲ ಅಂತಾರೆ. ಅಯ್ಯೋ ರಾಮ, ಹೌದಾ, ಯಾಕೆ ಅಷ್ಟೊಂದು ಘೋರವಾದ ತಪಸ್ಸು ಅಂತಾನೆ. ಯಾಕೆಂದ್ರೆ ಪರಮೇಶ್ವರನ ಮದುವೆ ಮಾಡ್ಕೊಳ್ಬೇಕು ಅಂತ ಆಸೆ ಅಂತೇಳಿ. ಅಯ್ಯಯ್ಯೋ ಅಯ್ಯಿ ಇದಮೇವಂ ಅಂತಾನಂತೆ. ಹೌದಾ, ಅಪೃಚ್ಛದ ಅವ್ಯಂಜಿತ ಹರ್ಷ ಲಕ್ಷಣ ಅಂದರೆ ಅವ್ಯಂಜಿತ ಹರ್ಷ ಲಕ್ಷಣ, ಒಳಗಡೆ ತುಂಬ ಸಂತೋಷ ಆಗ್ಬಿಡ್ತಂತೆ. ತನಗೋಸ್ಕರ ಇಷ್ಟು ತಪಸ್ಸು ಮಾಡ್ತಿದ್ದಾಳಲ್ಲ ಇವಳು ಅಂತ ಬಹಳ ಹರ್ಷ ಆಯಿತು, ಬಹಳ ಸಂತೋಷ ಆಯಿತು. ಅಪೃಚ್ಛತ್ ಆದರೆ ಅಪೃಚ್ಛತ್ ಅವ್ಯಂಜಿತ, ಹೊರಗಡೆ ತೋರಿಸ್ಲಿಲ್ವಂತೆ ಅವನು. ಅಯ್ಯೋ ನಿಜವಾ ಅನ್ನಂತೆ. ಹೂನಪ್ಪ, ಇವಳಿ ಬುದ್ಧಿನೇ ಇಲ್ಲ ಬಿಡು ಹಂಗಾರೆ ಅಂದ್ಬಿಟ್ಟಂತೆ. ಯಾಕೆ ಮತ್ತೆ ಇನ್ನೇನು ಹೇಳೋದು? ವಧೂದು ಕೂಲಂ ಕಲಹಂಸ ಲಕ್ಷಣಂ ಗಜಾಜನಂ ಶೋಣಿತ ಬಿಂದು ವರ್ಷಿಚ. ಬುದ್ಧಿ ಇದೆಯಾ? ಎಂಥ ರಾಜಕುಮಾರಿ ನೀನು, ಮೈ ಮೇಲೆ ಬಂಗಾರದ ಆಭರಣಗಳನ್ನೆಲ್ಲ ಹಾಕ್ಕೊಂಡು ಆನಂದವಾಗಿ ಇರೋಳು ಬಿಟ್ಕೊಂಡು ಅವನು ಹೋಗಿ ಹೋಗಿ ಹಾವನೆ ತಗೋತಾನೆ. ನೀನು ನೋಡಿದ್ರೆ ರತ್ನದ ಆಭರಣಗಳು ಧರಿಸೋದ್ರ ಜೊತೆಯಲ್ಲಿ ಒಳ್ಳೆಯ ವಧೂದು ಕೂಲಂ ಕಲಹಂಸ ಲಕ್ಷಣಂ, ಎಂಥ ಬಟ್ಟೆಗಳು ಧಾರಣೆ ಮಾಡ್ತೀಯ ನೀನು. ರಾಜಹಂಸದ ತುಪ್ಪಳದಿಂದ ರಚನೆ ಆಗಿರ್ತಕ್ಕಂಥ ವಸ್ತ್ರಗಳು ಇಂಥದ್ದನ್ನೆಲ್ಲ ನೀನು ಧಾರಣೆ ಮಾಡೋಳು ಹಾಕ್ಕೊಂಡು ಹೋಗಿ ಹೋಗಿ ಗಜಾಜಿನಂ ಶೋಣಿತ ಬಿಂದು ವರ್ಷಿಚ, ಆನೆ ಚರ್ಮ, ರಕ್ತದ ಹನಿ ಬೀಳ್ತಾ ಇರ್ತಕ್ಕಂಥ ಹಸಿ ಹಸಿ ಆನೆ ಚರ್ಮ. ಅವನಾ ನೀನು ಓಡಾಡಬೇಕು ಅಂದರೆ ಬಂಗಾರದ ರಥ ಕೊಡ್ತಾನೆ, ಹೋಗಿ ಹೋಗಿ ಮುದಿ ಎತ್ತಿನ ಮೇಲೆ ಓಡಾಡ್ತಾನೆ ಅವನು. ತಿನ್ನೋದಕ್ಕೆ ಒಂದು ಸರಿ ಆ ತಟ್ಟೆ ವೀಳ್ಯದೆಲೆ ಎಲೆ ಬಂದು ಬಾಳೆ ಎಲೆ ಕೂಡ ಗತಿ ಇಲ್ಲ ಅವನಿಗೆ, ತಲೆಬುರುಡೆ ಒಳಗಡೆ ಹಾಕ್ಕೊಳ್ತಾನೆ. ಆಹಾರ ತಿಂತಾನೋ ನೋಡ್ರಿ, ವಿಷಗಳನ್ನು ತಿಂತಾನೆ. ನೀನು ನೋಡ್ರಿ ಎಂಥ ಸುಂದರವಾದ ಸಖಿಯರು, ಅವನ ಸಹಚರರೆಲ್ಲ ಭೂತ ಪ್ರೇತ ಪಿಶಾಚಿಗಳು. ಯಪ್ಪ, ಇಂಥ ಗಂಡನ ಮದುವೆ ಮಾಡ್ಕೊಳಕ್ಕೆ ಆಸೆ ಪಡ್ತಿದ್ಯಾ ನೀನು? ಸಾಕು ತಾಯಿ, ನಿನಗೆ ನನ್ನಂಥವನಾದರೂ ಪರವಾಗಿಲ್ಲ, ಹೋಗಿ ಹೋಗಿ ಅವನು ಬೇಕಂತಾನೆ. ಆವಾಗ ಪಾರ್ವತಿಗೆ ತುಂಬ ಸಿಟ್ಟು ಬಂದ್ಬಿಡುತ್ತೆ. ಅವಳೇನು ಮಾಡ್ತಾಳೆ, ನೂಕು ಬಿಡ್ತಾಳೆ, ಸಖಿಯರಿಗೆ ಹೇಳಿ ನೂಕಿಸ್ತಾಳೆ. ಬಾಗಿಲಿಗೆ ಹೋಗಿ ನಿಂತಾಗ ಅವನು ಅಲ್ಲಿಂದ ಅಲ್ಲಮ್ಮ ಅಂತ ಮತ್ತೆ ಹಿಂಗೆ ಅಂತಾನೆ. ಅಲ್ಲಿ ಪೂಜೆಗಾಗಿ ಇಟ್ಕೊಂಡಿದ್ದು ಏನು ಆ ಕಡೆ ಈ ಕಡೆ ನೋಡ್ತಾಳೆ, ಹೊಡಿಬೇಕು ಅಂತ ಏನೂ ಸಿಗಲ್ಲ. ಆವಾಗ ಅಲ್ಲಿ ಪೂಜೆಗಾಗಿ ಇಟ್ಕೊಂಡಿರ್ತಕ್ಕಂಥ ಹೂವಿನ ಬಟ್ಲು ಸಿಕ್ಕತ್ತೆ, ಆ ಬಟ್ಲನ್ನೇ ಬಿಸಾಕ್ತಾಳೆ. ಆ ಬಟ್ಲು ಬಿಸಾಕಿದ ಅವನವರೆಗೆ ಹೋಗೋದೇ ಇಲ್ಲ, ಹೂ ಅಷ್ಟು ಹೋಗಿ ಅವನ ಪಾದಕ್ಕೆ ಬೀಳುತ್ತೆ. ಪರಮಸುಂದರ ರೂಪ ಗೌರಮೀಶಂ ನಮಾಮಿ. ಅಷ್ಟು ಮುದುಕನಾಗಿ ಬಂದಿದ್ದಂಥವನು 16 ವರ್ಷದ ಸುಂದರ ತರುಣ. ಅವಳಿಗೆ 12-14 ವರ್ಷ ಅಲ್ಲ, 16 ವರ್ಷದ ಅತ್ಯಂತ ಸುಂದರ ತರುಣ. ಆ ಸುಂದರ ತರುಣ ತಲೆಯಲ್ಲಿ ಕಿರೀಟ, ಅದರಲ್ಲಿ ಚಂದ್ರಶೇಖರ, ಮುತ್ತು ರತ್ನ ವಜ್ರ ವೈಢೂರ್ಯಗಳಿಂದ ಅಲಂಕೃತವಾಗಿರ್ತಕ್ಕಂಥ ರುದ್ರಾಕ್ಷಿ ಮಾಲೆ, ಕೈಯಲ್ಲಿ ಬಂಗಾರದ ತ್ರಿಶೂಲ ಡಮರುಗವನ್ನು ಹಾಕಿರ್ತಕ್ಕಂಥದ್ದು. ಎಂಥ ಅದ್ಭುತವಾಗಿದ್ದಂಥ ರತ್ನರಂಜಿತವಾಗಿರ್ತಕ್ಕಂತಹ ವಸ್ತ್ರಗಳು, ಆಭೂಷಣಗಳು, ಅಲಂಕಾರಗಳು, 2 ಕಾಲಿಗೆ ಬಂಗಾರದ ಕಾಲಂದುಗೆ, ಕುತ್ತಿಗೆಯಲ್ಲಿ ಬಂಗಾರದ ರತ್ನದ ಹಾರಗಳು. ಎಂಥ ಅದ್ಭುತ ಸೌಂದರ್ಯ ವರ್ಣನೆ ಮಾಡ್ತಾನೆ ಕಾಳಿದಾಸ. ಅಬ್ಬಬ್ಬಬ್ಬಬ್ಬ, ಅದ್ಭುತ ಮಾತ್ರ. ಕಣ್ಣಲ್ಲಿ ಕಟ್ಟಿದಂಗೆ ಅನ್ಸುತ್ತೆ. ಈಶ್ವರ ಹೀಗೆ ಕಣ್ಣಂತೆ ಬಾಗಿಲಲ್ಲಿ ಅವನ ಆ ಫೋಕಸ್, ಆ ಪ್ರಕಾಶ, ಆ ಒಂದು ಚೈತನ್ಯವನ್ನು ಕಂಡು ಕಂಗಾಲಾಗ್ಬಿಟ್ಟು ಓಡೋ ಕಾಲಿಡ್ಕೊಂಡ್ಲಂತೆ. ಸರೆಂಡರ್ ಹರ್ ಸೆಲ್ಫ್ ಅಂತೇಳಿ ಹೇಳ್ಬೋದು. ಆವಾಗ ಬಹಳ ಸಂತೋಷವಾಗಿ ಪರಮೇಶ್ವರ ಏನು ಮಾಡ್ತಾನೆ, ವಿವಾಹಕ್ಕಾಗಿ ಒಪ್ಕೋತಾನೆ. ಸಖಿಯರೊಂದಿಗೆ ನೀನು ಹೋಗುವ ಅರಮನೆಗೆ, ನಾನು ಬರ್ತೀನಿ, ಸರಿಯಾದ ರೀತಿಲಿ ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಿ ಮದುವೆ ಮುಹೂರ್ತ ಎಲ್ಲ ಮಾಡಿಸ್ಲಿಕ್ಕೆ ಹೇಳು ನೀನು ಅಂತ ಹೇಳ್ಕೊಂಡ್ಬಿಟ್ಟು ಹೊರಟೋಗ್ತಾನೆ. ಅವನು ಅಲ್ಲಿಂದ ಅಂತರ್ಧಾನ ಆಗ್ತಾನೆ. ಇವಳು ಸೀದಾ ಅರಮನೆಗೆ ಬಂದು ತಾಯಿಗೆಲ್ಲ ವಿಷಯ ಎಲ್ಲ ತಿಳಿಸಿದ್ಲು. ಎಲ್ಲರಿಗೂ ಬಹಳ ಸಂತೋಷ ಆಗ್ಬಿಡ್ತು. ಪರಮೇಶ್ವರ ಮದುವೆಗೆ ಒಪ್ಕೊಂಡಾದ್ರೆ ಇನ್ನೇನು ಕೇಳಬೇಕಾ? ಬಂದು ದರ್ಶನ ಕೊಟ್ಟ, ಸಖಿಯರೆಲ್ಲ ಹೇಳ್ತಾರೆ, ಬಂದು ದರ್ಶನ ಕೊಟ್ಟ, ಹಂಗಾಯ್ತು ಹಿಂಗಾಯ್ತು ಅಂತೆಲ್ಲ ಹೇಳಿದಾಗ ಎಲ್ಲರಿಗೂ ಬಹಳ ಸಂತೋಷ ಆಯಿತು. ಮದುವೆ ಮುಹೂರ್ತ ನಿಕ್ಕಿ ಆಯಿತು. ಬ್ರಹ್ಮದೇವರ ಪಂಚಾಂಗವನ್ನು ನೋಡಿ ಮುಹೂರ್ತವನ್ನು ಇಟ್ಟರು. ಪಾರ್ವತಿ ಕಲ್ಯಾಣ ಮಹೋತ್ಸವ, ಗಿರಿಜಾ ಕಲ್ಯಾಣಕ್ಕೆಲ್ಲ ಸಿದ್ಧತೆ ಆಗೋಯ್ತು. ಎಲ್ಲ ಸಿದ್ಧತೆ ಆದಾಗ ಇವಳು ಮಧುವಣಗಿತ್ತಿ ಅಲಂಕಾರ ಮಾಡ್ಕೊಂಡಿದ್ದೀರಿಯಲ್ಲ, ಅದು ಚಂದ್ರಘಂಟ ದೇವಿ. ನಮ್ಮಲ್ಲಿ ಉತ್ತರ ಭಾರತದಲ್ಲಿ ಶಿರೋವಸ್ತ್ರವನ್ನು ಧಾರಣೆ ಮಾಡ್ತಾರೆ. ನಮ್ಮಲ್ಲೂ ಈಗ ದಕ್ಷಿಣದಲ್ಲೂ ಬಂದಿದೆ, ಈಗ ಸ್ವಲ್ಪ ನಮ್ಮ ಜನ ಅದನ್ನ ಆಚರಣೆ ಮಾಡ್ತಾರೆ. ಒಳ್ಳೆಯದೇ, ಒಳ್ಳೆಯ ಯಾವುದೇ ಸಂಪ್ರದಾಯವನ್ನು ರೂಢಿಗೆ ತಂದುಕೊಂಡ್ರು ಕೂಡ ಸಂತೋಷಕ್ಕೋಸ್ಕರವಾಗಿ ಮಾಡೋ ಎಲ್ಲ ಒಳ್ಳೆಯ ಕೆಲಸಗಳು ಒಳ್ಳೆಯದೇ, ಏನು ತೊಂದರೆ ಇಲ್ಲ. ಹಾಗೆ ಅದನ್ನು ಧಾರಣೆ ಮಾಡಿ ಚಂದ್ರಾಕಾರದ ಮೂಗುಬಟ್ಟಂತೆ ಅವಳದು ಚಂದ್ರಘಂಟಾದೇವಿದು. ಚಂದ್ರಾಕಾರದ ಮೂಗುಬಟ್ಟು, ಕೆಂಪು ಬಣ್ಣದ ವಸ್ತ್ರಗಳನ್ನು ಧಾರಣೆ ಮಾಡಿಕೊಂಡು ಮಧುವಣಗಿತ್ತಿಯಾಗಿ ಸಂಪೂರ್ಣವಾಗಿ ಅಲಂಕಾರ ಮಾಡಿಕೊಂಡಿರ್ತಕ್ಕಂಥವಳು. ಇಲ್ಲಿ ಎಲ್ಲ ರೀತಿಯ ಅವಳ ತಪಸ್ಸಿನಲ್ಲಿ ಆಗಿರ್ತಕ್ಕಂಥ ಎಲ್ಲ ಸಂಕಟಗಳ ನಿವಾರಣೆ ಆಗಿದೆ. ಅವಳು ಆಸೆ ಪಟ್ಟಿದ್ದೆಲ್ಲದೂ ಸಿಗ್ತಾ ಇದೆ. ಪರಮೇಶ್ವರನ ಅರ್ಧಾಂಗಿ ಆಗುವಂಥ ಅರ್ಧನಾರೀಶ್ವರನ ಅರ್ಧನಾರಿ ಆಗ್ತಕ್ಕಂತಹ ಸಂಪೂರ್ಣವಾಗಿರ್ತಕ್ಕಂಥ ಅವಕಾಶ, ತೃಪ್ತಿ, ಸಂತೋಷ, ಸಮಾಧಾನ, ಖುಷಿ, ನೆಮ್ಮದಿ ಎಲ್ಲವೂ ಸಹ ಇದೆ ಅವಳಿಗೀಗ. ಅದರ ಜೊತೆಯಲ್ಲಿ ಮಧುವಣಗತ್ತಿಯಾಗಿ ಸಿಂಗರಿಸ್ಕೊಂಡಿದ್ದಾಳೆ. ಜೊತೆಯಲ್ಲಿ ವರ ಬರ್ತಾ ಇದ್ದಾನೆ, ಅದನ್ನು ನೋಡಬೇಕು ಅಂತಕ್ಕಂಥ ಒಂದು ಕುತೂಹಲ, ಆಸೆ, ಅಚ್ಚರಿ, ನಿರೀಕ್ಷೆ
ಏನೇನೆಲ್ಲ ಒಂದು ಭಾವನೆಗಳು ಇರ್ಬೋದು. ನಿಮ್ಮ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ, ನೀವು ಬದವಣಿಗೆತ್ತಿಯಾಗಿ ಮಂಟಪಕ್ಕೆ ಬರೋಕ್ಕಿಂತ ಮುಂಚೆ ಒಳಗಡೆ ಏನು ತುಂಬಲ ಇರುತ್ತೆ, ಏನು ತುಡಿತಾ ಇರುತ್ತೆ. ಅದರಲ್ಲೂ ನೀವು ಎಲ್ಲ ರೀತಿಯಿಂದಲೂ ಇಷ್ಟಪಟ್ಟಿರ್ತಕ್ಕಂಥ ಗಂಡನ್ನೇ ಮದುವೆ ಮಾಡ್ಕೊಳಕ್ಕೆ ಹೋಗ್ತೀರಿ ಅಂದರೆ ಹೇಗಿರುತ್ತೆ ಮನಸ್ಸು? ಉಲ್ಲಾಸದಿಂದ ನವಿಲೆ ಪಂಚರಂಗಿ ನವಿಲೆ ಅಲ್ವಾ? ಹಾಗೆ ಅಷ್ಟು ಖುಷಿಯಾಗಿ ಇರ್ತಕ್ಕಂಥ ಸಂದರ್ಭದಲ್ಲಿ ದಿಬ್ಬಣದಲ್ಲಿ ಇದ್ಕೊಂಡು ದೇವತೆಗಳನ್ನೆಲ್ಲ ಜೊತೆಯಲ್ಲಿ ಕೂಡಿಕೊಂಡು ವೃಷಭ ವಾಹನನಾಗಿ ಬರ್ತಾ ಇರ್ತಕ್ಕಂಥ ಪರಮೇಶ್ವರನನ್ನು ನೋಡ್ತಾಳೆ. ಚಂದ್ರಘಂಟಾದೇವಿ ಆರಾಧನೆ ಕುರಿತಾಗಿ, ಅದರ ಹಿನ್ನೆಲೆಯ ಕುರಿತಾಗಿ ಗುರುಗಳು ಬಹಳ ಸ್ವಾರಸ್ಯಕರವಾಗಿ ತಿಳಿಸ್ಕೊಡ್ತಿದ್ರು ನಮಗೆ ಅಲ್ವಾ? ಬನ್ನಿ ಮಾತುಕತೆ ಮುಂದುವರಿಸೋಣ. ದಿಬ್ಬಣ ಬಂತು, ಮುಂದೇನಾಯ್ತು ಅಲ್ವಾ? ಇದು ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ. ಅತ್ಯಂತ ಕುತೂಹಲ, ಅಚ್ಚರಿ, ಆಸೆ ಎಲ್ಲ ನಿರೀಕ್ಷೆಗಳನ್ನೆಲ್ಲ ಇಟ್ಕೊಂಡು ಮಾಡಿಯ ಮೇಲೆ ಗವಾಕ್ಷಿಯಲ್ಲಿ ನಿಂತಿದ್ದಾಳೆ, ಸಿದ್ಧವಾಗಿ ನಿಂತಿದ್ದಾಳೆ. ಕೆಳಗಡೆ ದಿಬ್ಬಣ ಬರ್ತಾ ಇದೆ, ನೋಡ್ತಾಳೆ. ಏನಾಯಿತು ಅಂದರೆ ಗಾಬರಿ ಆಗ್ಬಿಡ್ತಾಳೆ ಒಂದ್ಸರಿ ನೋಡಿ. ಯಾಕೆ ಗಾಬರಿ ಆಗ್ತಾಳೆ ಅಂತಂದರೆ ಪರಮೇಶ್ವರನ ಒರಿಜಿನಲ್ ರೂಪ ಕಂಡುಬಿಡುತ್ತೆ ಅವಳಿಗೆ. ಒರಿಜಿನಲ್ ರೂಪ ಅಂದ್ರೆ ಏನು? ಅವನು ರುದ್ರ, ಘೋರವಾಗಿದ್ದಾನೆ, ಮೈ ಮೇಲೆಲ್ಲ ಹಾವುಗಳು ಓಡಾಡ್ತಾ ಇದೆ, ಕೈಯಲ್ಲಿ ಘೋರವಾಗಿರ್ತಕ್ಕಂಥ ತ್ರಿಶೂಲ ಹಿಡ್ಕೊಂಡಿದ್ದಾನೆ, ಎತ್ತಿನ ಮೇಲೆ ಕೂತಿದ್ದಾನೆ. ಅದು ಮುದುಕ, ಅದು ಮುದಿ ಎತ್ತಾಗ್ಬಿಟ್ಟಿದೆ. ಸುತ್ತಮುತ್ತ ಇರುವಂಥ ಗಣಗಳೆಲ್ಲ ಭೂತ ಪ್ರೇತ ಪಿಶಾಚಿಗಳು ನಗ್ನವಾಗಿದ್ದಾವೆ, ನರ್ತನ ಮಾಡ್ತಿದ್ದಾವೆ. ಒಂದು ಮಾಂಸಾಹಾರ ತಗೊಳ್ತಾ ಇದೆ, ಒಂದು ಮದ್ಯಪಾನ ಮಾಡ್ತಾ ಇದೆ. ಇವನು ಅದರ ಮೇಲೆ ಕೂತಿದ್ದಾನೆ, ಘೋರವಾಗಿದ್ದಾನೆ. ಕೆಂಪು ಜಡೆಗಳು, ಬೆಂಕಿಯಿಂದ ಉರಿತಾ ಇರುವಂಥ ಧಗಧಗಿಸ್ತಕ್ಕಂಥ ದೇಹ, ಕಣ್ಣು ಒಳ್ಳೆ ಬೆಂಕಿ ಉಂಡೆಗಳು ಅನ್ನೋ ಥರ ರುದ್ರ ರೂಪದಲ್ಲಿ ಕಂಡು ಕಂಗಾಲ ಪ್ರಜ್ಞತೆ ಬಿದ್ದುಬಿಡ್ತಾನೆ. ಸಖಿಯರೆಲ್ಲ ನೋಡ್ತಾರೆ. ಅವನು ಪರಮೇಶ್ವರ ಏನು ಪ್ಲಾನ್ ಮಾಡಿರ್ತಾನೆ ಅಂದರೆ ಸುಮ್ಮನೆ ಒಂದ್ಸರಿ ಅವಳಿಗೆ ವಿಶ್ವರೂಪ ತೋರಿಸೋಣ ಅಂತ. ಈಗ ಯಶೋದೆಗೆ ಬಾಯಲ್ಲಿ ಮಣ್ಣು ತಿಂದಾಗ ಅಂತ ಹೇಳಿದಾಗ ಕೃಷ್ಣ ವಿಶ್ವರೂಪ ತೋರಿಸಿದ್ನಲ್ಲ, ಹಾಗೆ ಕೆಲವೆಲ್ಲ ತಮಾಷೆಗೆ ಲೀಲೆ, ಅದೆಲ್ಲ ನಾಟಕ ಅಷ್ಟೇ. ಹೀಗೆ ಯಾವಾಗ ನೋಡ್ತಾಳೆ ಪಾರ್ವತಿ, ಕಂಗಾಲಾಗಿ ಬಿದ್ದಾಗ ಎಲ್ಲರೂ ಬಂದ್ಬಿಟ್ಟು ಅವಳನ್ನು ಎಚ್ಚರಿಸಿ ಶೈತ್ಯೋಪಚಾರ ಮಾಡಿ ಎಬ್ಬಿಸ್ಬಿಟ್ಟು ಏನಾಯ್ತು ಕೇಳಿದ್ರು, ಹಿಂಗಾಯ್ತು ಅಂತ ಹೇಳ್ತಾಳೆ. ಹಂಗೆ ಅಂದಾಗ ಮತ್ತೆ ನೋಡು ಬಾ ಅಂತ ಹೇಳಿ ಕರೀತಾರೆ. ಮತ್ತೆ ನೋಡು ಬಾ ಅಂತ ಹೇಳಿ ಕರೆದಾಗ ಅದೇ ಗವಾಕ್ಷಿಯಲ್ಲಿ ಬಂದು ನಿಂತ್ಕೊಂಡು ಹಿಂಗೆ ನೋಡ್ತಾಳೆ. ಹಿಂಗೆ ಕೋರಗಣ್ಣಲ್ಲಿ ಹಿಂಗೆ ಒಂದ್ಸರಿ ಪರಮೇಶ್ವರ ಅವಳನ್ನು ನೋಡ್ತಾನಷ್ಟೆ. ನೋಡ್ದನಿಗೆ ಗೊತ್ತಾಗತ್ತೆ ತಾನು ಕೊಟ್ಟಿದ್ದ ಡೋಸ್ ಚಿಕಿತ್ಸೆ ಸರಿಯಾಗಿ ತಾಗ್ಬಿಟ್ಟಿದೆ ಅಂತ. ಅವಳ ಮುಖದಲ್ಲಿ ಬೀಳಿಸ್ಕೊಂಡ್ಬಿಟ್ಟಿತ್ತಂತೆ ಮುಖ, ಗಾಬರಿಯಾಗಿ. ಇವಳು ಹೆದರ್ಬಿಟ್ಟಿದ್ದಾಳೆ ಅಂತ ಅನ್ಕೊಂಡು ನಕ್ಕುಬಿಟ್ಟು ಒರಿಜಿನಲ್ ರೂಪ ಆಶ್ರಮದಲ್ಲಿ ತೋರಿಸಿದ್ನಲ್ಲ, ಆ ರೂಪವನ್ನು ತೋರಿಸಿದಾಗ ಭೂತ ಪ್ರೇತ ಪಿಶಾಚಿಗಳೂ ಇಲ್ಲ, ಘೋರ ರೂಪವೂ ಇಲ್ಲ, ಮುದಿಯತ್ತೂ ಅಲ್ಲ, ಹಟ್ಟ ಕಟ್ಟ ವೃಷಭ ಒಳ್ಳೆ ದಷ್ಟಪುಷ್ಟವಾಗಿರ್ತಕ್ಕಂತಹ ಗೂಳಿಯ ಮೇಲೆ ಕೂತಿದ್ದಾನೆ. ಮತ್ತದೇ ಎಲ್ಲ ರೀತಿಯ ಅಲಂಕಾರಗಳು, ಪರಮಸುಂದರ ವಿಶ್ವಮೋಹನ ರೂಪ. ಬಹಳ ಸಂತೋಷವಾಯಿತು. ಆ ಸಂತೋಷಕ್ಕೆ ಆಕೆ ಪರಮೇಶ್ವರನಿಗೆ ಹೇಗೂ ಮೊದಲೇ ಮನಸೋತಾಗಿತ್ತು. ಪೂರ್ವ ಜನ್ಮದಲ್ಲೇ ಸತೀದೇವಿ ಅವಳು ಅವನ ಪತ್ನಿ ಆಗಿದ್ದವಳು. ಜನ್ಮಾಂತರದಲ್ಲಿ ಅವತಾರವನ್ನು ಎತ್ತಿ ಬಂದಿರತಕ್ಕಂಥವಳು ಲೋಕಕ್ಷೇಮಕ್ಕೋಸ್ಕರ, ಲೋಕ ಕಲ್ಯಾಣಕ್ಕೋಸ್ಕರ ಅತ್ಯಂತ ಸಂತೋಷದಿಂದ ಹಿಮವಂತ ಮತ್ತು ಮೇನಾದೇವಿಯರು ತಮ್ಮ ಮಗಳಾಗಿರ್ತಕ್ಕಂತಹ ಗಿರಿಜಾದೇವಿಯನ್ನ ಪಾಣಿಗ್ರಹಣ ಪುರಸ್ಸರವಾಗಿ ಬೃಹಸ್ಪತ್ಯಾಚಾರ್ಯರ ಪೌರೋಹಿತ್ಯದಲ್ಲಿ ಅಂತ ಬರುತ್ತೆ. ಬ್ರಹ್ಮ, ವಿಷ್ಣು, ಲಕ್ಷ್ಮಿ, ಸರಸ್ವತಿ, ದೇವೇಂದ್ರ, ಅಗ್ನಿ ಇತ್ಯಾದಿಗಳು, ಸಪ್ತ ಋಷಿಗಳು, ಮರೀಚಿ, ಅತ್ರಿ, ಪುಲಹ, ಪುಲಸ್ತ್ಯ, ಕ್ರತು, ಭೃಗು, ವಸಿಷ್ಠ ಇತ್ಯಾದಿ ಎಲ್ಲ ಮಹರ್ಷಿಗಳ ಸಮ್ಮುಖದಲ್ಲಿ ಬೃಹಸ್ಪತ್ಯಾಚಾರ್ಯರ ಪ್ರಧಾನ ಪೌರೋಹಿತ್ಯದಲ್ಲಿ ಪರಮೇಶ್ವರ ಮತ್ತು ಪಾರ್ವತಿಯರ ವಿವಾಹ ಅಂತಕ್ಕಂಥದ್ದು ಸೌಮಾಂಗಲ್ಯಪೂರ್ಣವಾಗಿ ವಿಶ್ವ ಕಲ್ಯಾಣಕ್ಕಾಗಿ ನೆರವೇರಿತು ಅಂತ ಬರ್ತದೆ. ಇಷ್ಟು ಅದ್ಭುತವಾಗಿ ಅವರ ವಿವಾಹ ಅಂತಕ್ಕಂಥದ್ದು ನಡೀತಂತೆ. ಹಾಗೆ ಆ ವಿವಾಹ ಸಂದರ್ಭದಲ್ಲಿ ಅವಳು ಚಂದ್ರಘಂಟಾ ರೂಪದಲ್ಲಿ ಆಕೆ ಕಂಡಳು. ಮಧುವಣಿಗಿತ್ತಿಯಂತೆ ಅಲಂಕರಿಸಿಕೊಂಡು ಇದ್ದಂಥದ್ದು. ಅವಳು ಯಾವ ಯಾವ ಅವಸ್ಥೆಗಳನ್ನೆಲ್ಲ ಅನುಭವಿಸಿದಳು ಅಂಥೇಳಿ ನಾನು ಹೇಳಿದ್ನಲ್ಲ, ಈ ಎಲ್ಲ ಅವಸ್ಥೆಗಳನ್ನು ಅನುಭವಿಸಿರ್ತಕ್ಕಂತಹ ತಪಸ್ವಿಗಳು. ತಪಸ್ಸು ಅಂದ್ರೆ ಬರೀ ಮೂಗಿಡ್ಕೊಂಡು ಕೂತ್ಕೊಂಡು ಜಪ ಮಾಡೋದು ಅಂತ ಅಲ್ಲ ಅಂತ ನಾನು ಮೊದಲೇ ಹೇಳಿದೆ. ತಪಸ್ಸು ಅಂತಂದ್ರೆ ಯಾವುದೋ ಒಂದು ಸಾಧನೆಯನ್ನು ಮಾಡಲಿಕ್ಕೋಸ್ಕರವಾಗಿ ಏಕಾಗ್ರ ಮನಸ್ಸಿನಿಂದ ದೃಢ ಚಿತ್ತದಿಂದ ತಾನು ಗುರಿ ಮುಟ್ಟಲೇಬೇಕು ಅಂತ ಹಠ ಹಿಡಿದು ಈ ರೀತಿಯಾಗಿ ತನ್ನ ಅಭಿವೃದ್ಧಿಗೆ ಪೂರಕವಾಗಿರತಕ್ಕಂಥ ಕಾರಕವಾಗಿರತಕ್ಕಂಥ ಎಲ್ಲ ಕೆಲಸಗಳು ಕೂಡ ತಪಸ್ಸು ಅಂತ ಹೇಳಿಸ್ಕೊಳ್ಳುತ್ತೆ. ಈ ಎಲ್ಲ ತಪಸ್ವಿಗಳಿಗೆ ಬರಬಹುದಾಗಿರ್ತಕ್ಕಂಥ ಎಲ್ಲ ಚಿಂತೆಗಳನ್ನು, ದುಃಖಗಳನ್ನೆಲ್ಲ ದೂರ ಮಾಡಿ ಮಾನಸಿಕವಾಗಿರ್ತಕ್ಕಂಥ ಧೈರ್ಯ ಸ್ಥೈರ್ಯಗಳನ್ನು ಕೊಡುವುದರ ಜೊತೆಗೆ
ಬರಬಹುದಾಗಿರ್ತಕ್ಕಂಥ ಎಲ್ಲ ಆಪತ್ತುಗಳನ್ನು, ದುಃಖ ಸಮಸ್ಯೆಗಳನ್ನು, ಶತ್ರುಗಳನ್ನು, ಮುಖ್ಯವಾಗಿ ಶತ್ರುಗಳು, ನಾನು ಯಾವಾಗಲೂ ಹೇಳ್ತೀನಿ, ಶತ್ರುಗಳು ಅಂದರೆ ಹೊರಗಡೆ ಇರೋದಷ್ಟೇ ಶತ್ರುಗಳಲ್ಲ, ಒಳಗಡೆ ಇರತಕ್ಕಂಥದ್ದು ಶತ್ರುಗಳೇನೆ. ಈ ಶತ್ರುಗಳಲ್ಲಿ 2 ವಿಧ, ಒಂದು ಕರ್ಣ ಮತ್ತೊಂದು ಅರ್ಜುನ. ಇವೆರಡು ಶತ್ರುಗಳು. ಈ ಕರ್ಣ ಅರ್ಜುನ ಶತ್ರು ಹೇಗೆ ಅಂದರೆ, ಕರ್ಣನಿಗಿದ್ದಿದ್ದು ಅಸೂಯೆ, ಅರ್ಜುನನಿಗಿದ್ದಿದ್ದು ಮತ್ಸರ. ಇದನ್ನು ನಾವು ಮರಿಬಾರ್ದು. ಹಾಗೆ 2 ಬೇರೆ ಬೇರೆ ಗುರುಗಳೇ. ಹೊಟ್ಟೆ ಕಿಚ್ಚು ಅಲ್ವಾ? ಹೊಟ್ಟೆ ಕಿಚ್ಚೆ. ಅಸೂಯೆ ಅಂದರೂ ಹೊಟ್ಟೆ ಕಿಚ್ಚು ಕನ್ನಡದಲ್ಲಿ, ಮತ್ಸರ ಅಂದರೂ ಹೊಟ್ಟೆ ಕಿಚ್ಚೆ ಕನ್ನಡದಲ್ಲಿ. ಆದರೆ ಅರ್ಥ ಏನು ಅಂತಂದ್ರೆ 2 ಬೇರೆ. ಅರ್ಜುನನಿಗಿದ್ದಿದ್ದು ಮತ್ಸರ, ಕರ್ಣನಿಗಿದ್ದಿದ್ದು ಅಸೂಯೆ. ಮತ್ಸರ ಅಂದ್ರೆ ಏನು? ತಾನು ದೊಡ್ಡವನಾಗಬೇಕು ಅಂತ ಅಷ್ಟೇ. ಅರ್ಜುನ ತಾನು ದೊಡ್ಡವನಾಗಲಿಕ್ಕೆ, ತಾನು ಪ್ರಸಿದ್ಧನಾಗಲಿಕ್ಕೆ, ತಾನು ಶ್ರೇಷ್ಠನಾಗಲಿಕ್ಕೆ ಏನು ಬೇಕೋ ಎಲ್ಲ ಪ್ರಯತ್ನಗಳನ್ನು ಹಗಲು ರಾತ್ರಿ ಮಾಡ್ತಿದ್ದವನು ಅರ್ಜುನ. ಹಾಗಾಗಿ ಮತ್ಸರ ಆದರೆ ಶ್ರೇಷ್ಠ, ಅದು ತೊಂದರೆ ಇಲ್ಲ. ತಾನು ಉದ್ಧಾರ ಆಗಬೇಕು ಅಂತ ಯಾವ ಮನುಷ್ಯನಿಗೆ ಭಾವನೆ ಬಂದರೂ ತಪ್ಪಿಲ್ಲ. ಅದೇ ಕರ್ಣನಿಗಿದ್ದಿದ್ದು ಅಸೂಯೆ. ಅವನಿಗೂ ಅರ್ಜುನನಿಗೂ ತುಂಬ ದ್ವೇಷ. ಕರ್ಣನಿಗೆ ಅರ್ಜುನನ ಮೇಲೆ ದ್ವೇಷ ಬರ್ತಕ್ಕಂತಹ ಸ್ಥಿತಿಯಲ್ಲಿ ಯಾವ ಕೆಲಸವನ್ನೂ ಅರ್ಜುನ ಮಾಡಿಲ್ಲ. ಆದರೂ ಕರ್ಣನಿಗೆ ಅರ್ಜುನನ ಮೇಲೆ ಯಾಕೆ ದ್ವೇಷ ಅಂತಂದರೆ, ಅರ್ಜುನ ನಂಬರ್ 1 ಅನ್ನೋ ಕಾರಣದಿಂದ ದ್ವೇಷ. ತಾನು ನಂಬರ್ 1 ಆಗಬೇಕು ಅಂದರೆ ಮನುಷ್ಯ ಏನು ಮಾಡಬೇಕು? ಇನ್ನೊಬ್ಬ ನಂಬರ್ 1 ಅಲ್ಲಿ ಇರ್ತಕ್ಕಂಥವನನ್ನು ಮೀರಿಸುವ ರೀತಿಯಲ್ಲಿ ಸಾಧನೆ ಮಾಡಬೇಕಲ್ವಾ? ಆದರೆ ಕರ್ಣನಿಗಿದ್ದಿದ್ದು ಅದಲ್ಲ. ಕರ್ಣ, ನಾನು ಮಹಾಭಾರತದ ಮೇಲೆ ಹೇಳ್ತಿರೋರು, ಯಾರು ಕರ್ಣನ ಅಭಿಮಾನಿಗಳು ನನ್ನ ಮೇಲೆ ತಪ್ಪು ತಿಳ್ಕೊಬೇಡಿ. ಮಹಾಭಾರತದಲ್ಲಿ ಏನಿದೆ ಅಷ್ಟೇ ಹೇಳ್ತಾ ಇದ್ದೀನಿ. ಕರ್ಣನಿಗಿದ್ದಿದ್ದು ಅರ್ಜುನನ್ನು ಕೊಂದು ತಾನು ನಂಬರ್ 1 ಆಗಬೇಕು ಅಂತ. ಇದು ತಪ್ಪು. ಅದು ಅಸೂಯೆ. ಮತ್ಸರ ಬೇರೆ, ಅಸೂಯೆ ಬೇರೆ. ಹಾಗಾಗಿ ನಾವು ನಂಬರ್ 1 ಆಗಬೇಕು ಅಂತಿದ್ರೆ, ನಂಬರ್ 1 ಅಲ್ಲಿ ಇರೋರನ್ನ ತೆಗೆದಾಕ್ಬಿಟ್ಟು, ಕೊಂದಾಕ್ಬಿಟ್ಟು, ಹೊಡೆದಾಕ್ಬಿಟ್ಟು, ಅವರನ್ನ ತುಳಿದ್ಬಿಟ್ಟು ನಾವು ನಂಬರ್ 1 ಆಗೋದ್ರಿಂದ ಉಪಯೋಗ ಇಲ್ಲ. ನಾವು ಸಾಧನೆ ಮಾಡಿ ಆ ಮಟ್ಟಕ್ಕೆ ಹೋಗಬೇಕು. ಇದಕ್ಕೆ ಇರ್ತಕ್ಕಂಥ ಅಡೆತಡೆಗಳನ್ನೆಲ್ಲ ದೂರ ಮಾಡಿ ಆ ಸಾಧನೆಯನ್ನು ಸಾಧಿಸಲಿಕ್ಕೆ ಬೇಕಾದಂತಹ ಸಾಮರ್ಥ್ಯವನ್ನು, ಪೂರಕವಾಗಿರ್ತಕ್ಕಂತಹ ಸನ್ನಿವೇಶ ವಾತಾವರಣಗಳನ್ನು ಚಂದ್ರಘಂಟ ಆರಾಧನೆಯಿಂದ ಪಡ್ಕೋಬಹುದು. ಅದ್ಭುತ ಗುರುಗಳೇ. ಇನ್ನು ಮುಂದಿನ 4 ರಾಶಿಗಳ ಕುರಿತಾಗಿ ತಿಳಿಸ್ಕೊಡ್ತೀರಾ? ಈಗ ಸಿಂಹರಾಶಿಯನ್ನು ನೋಡೋಣ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ತಕ್ಕಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥದ್ದು. ವ್ಯಯಾಧಿಪತಿ ತೃತೀಯದಲ್ಲಿ ಬಂದು ಭಾಗ್ಯಾಧಿಪತಿ ಮತ್ತು ಚತುರ್ಥಾಧಿಪತಿಯೊಂದಿಗೆ ಇರ್ತಕ್ಕಂಥದ್ದು ಒಳ್ಳೆಯ ಒಂದು ಯೋಗ. ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ, ವಿಶೇಷವಾಗಿ ಭೂ ಸಂಬಂಧ ವ್ಯಾಪಾರ ವ್ಯವಹಾರಗಳು, ಅಣ್ಣ ತಮ್ಮಂದಿರು ಒಟ್ಟಾಗಿ ಸೇರಿ ಮಾಡ್ತಾ ಇರತಕ್ಕಂಥ ಬಿಸ್ನೆಸ್ಗಳಿರಬಹುದು, ಇವೆಲ್ಲವೂ ಕೂಡ ಇವತ್ತು ಸಾಕಷ್ಟು ಡೆವಲಪ್ಮೆಂಟ್ ನೋಡಲಿಕ್ಕೆ, ಅಭಿವೃದ್ಧಿಯನ್ನು ನೋಡಲಿಕ್ಕೆ ಯೋಗ್ಯವಾಗಿರ್ತಂಥ ಒಂದು ದಿನ ಆಗಿದೆ. ಆದರೆ ಇದಕ್ಕೆ ಬಾಧಕನಾಗಿರ್ತಕ್ಕಂಥವನು ಪಂಚಮದಲ್ಲಿರುವಂಥ ರಾಹು, ಮರಿಬೇಡಿ. ಹಾಗಾಗಿ ಕಪಿಲ ಗೋವನ್ನು ಪೂಜೆ ಮಾಡ್ಕೊಳ್ತಕ್ಕಂಥದ್ದು ಶ್ರೇಷ್ಠ. ಕಪಿಲ ಗೋವು ಯಾಕೆ ಅಂದರೆ ನಿಮ್ಮ ರಾಶಿಯಲ್ಲಿ ಶುಕ್ರ ಇದ್ದಾನೆ ಕೇತುವಿನೊಂದಿಗೆ. ಹಾಗಾಗಿ ಸಿಂಹರಾಶಿಯವರು ಇವತ್ತು ಕಪಿಲ ಗೋವು, ಕೆಂಬಣ್ಣದ ಹಸು ಇರುತ್ತಲ್ಲ, ಅಥವಾ ಬಿಳಿಯ ಚುಕ್ಕಿ ಚುಕ್ಕಿ ಇರುವಂಥ ಕೆಂಬಣ್ಣ ಆದರೂ ನಡೀತದೆ, ಆ ಥರದ ಆಕಳು ಗೋವನ್ನು ಪೂಜೆ ಮಾಡಿಕೊಂಡು ಗ್ರಾಸವನ್ನು, ಆಹಾರವನ್ನು ಕೊಟ್ಟು ಒಂದು ಕನಿಷ್ಠ 24 ನಿಮಿಷಗಳಾದರೂ ಅದರ ಸೇವೆಯನ್ನು ಮಾಡ್ತಕ್ಕಂಥದ್ದು. ಗೋವಿನ ಸೇವೆ ಅಂದ್ರೇನು? ಮೈ ತಡವತಕ್ಕಂಥದ್ದು, ಅದರ ಮೈಯನ್ನು ನೇವರಿಸ್ತಕ್ಕಂಥದ್ದು, ಮೈಯನ್ನು ಸ್ವಚ್ಛ ಮಾಡ್ತಕ್ಕಂಥದ್ದು, ತೊಳೆಯುವಂಥದ್ದು, ಅಥವಾ ಅದು ಮಲಗ್ತಕ್ಕಂಥ ಜಾಗವನ್ನು ಸ್ವಚ್ಛ ಮಾಡ್ತಕ್ಕಂಥದ್ದು, ಸಗಣಿಯನ್ನು ಬಾಚಿ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಎಲ್ಲ ಆ ಸೇವೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಶುಭವಾಗಲಿ. ಮುಂದೊಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಕೂಡ ಇವತ್ತಿನ ದಿನ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಧನಾಧಿಪತಿ ಆಗಿರ್ತಕ್ಕಂತಹ ಶುಕ್ರ ವ್ಯಯದಲ್ಲಿದ್ದರೂ ನಿಮಗೆ ಧನಸ್ಥಾನದಲ್ಲಿರ್ತಕ್ಕಂತಹ ಗ್ರಹಗಳು ಉತ್ತಮವಾದಂಥ ಫಲವನ್ನು ಸೂಚಿಸ್ತವೆ. ಕಾರಣ ಅಲ್ಲಿ ಬಂದಿರತಕ್ಕಂತಹ ಚಂದ್ರ ಪರಮ ಮಿತ್ರನಾಗಿರ್ತಕ್ಕಂಥ ಮಂಗಳನೊಂದಿಗೆ ಇರತಕ್ಕಂಥದ್ದು. ನಿಮಗೆ ತೃತೀಯಾಧಿಪತಿ ಪ್ರಯತ್ನಪೂರ್ವಕವಾಗಿ ಲಾಭಾಂಶಗಳನ್ನು ಹೊಂದತಕ್ಕಂಥದ್ದು. ನಷ್ಟವಾಗುವ ಸ್ಥಿತಿಯಲ್ಲಿದ್ದರೂ ಅದನ್ನು ಲಾಭವಾಗಿ ಪರಿವರ್ತನೆ ಮಾಡಿಕೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಅವಕಾಶಗಳು ಇವತ್ತು ಬರಬಹುದು. ಜೊತೆಯಲ್ಲಿ ಅಷ್ಟಮಾಧಿಪತಿಯಾಗಿರ್ತಕ್ಕಂಥ ಮಂಗಳಾಗಿರೋದ್ರಿಂದ ನಿಮ್ಮ ರಾಶಿಗೆ ಮಿತ್ರನಲ್ಲದೇ ಇರತಕ್ಕಂಥ ಗ್ರಹ ಕನ್ಯಾ ರಾಶಿಗೆ ಆಗಿರೋದ್ರಿಂದ ಏನು ಮಾಡಬೇಕು ಅಂತಂದರೆ ಇವತ್ತು ಮುಖ್ಯವಾಗಿ ಕಾಳಿಯನ್ನು ಆರಾಧಿಸ್ಕೊಳ್ಬೇಕು. ಕಾಳಿಯನ್ನು ಆರಾಧಿಸ್ಕೊಂಡು ಪಾಪಪೂರ್ವಕವಾಗಿ ಅಥವಾ ಪಾಪ ಪ್ರಜ್ಞಾಪೂರ್ವಕವಾಗಿ ಏನಾದರೂ ನಮ್ಮಿಂದ ನಡೀತಕ್ಕಂಥ ದುಷ್ಟ ಕೃತ್ಯಗಳಿದ್ದಲ್ಲಿ ಅದನ್ನು ನಿಯಂತ್ರಣ ಮಾಡಿ ನಮಗೆ ಅಭಿವೃದ್ಧಿಯನ್ನು ಕೊಡು ಅಂಥೇಳಿ ಆಕೆಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದೆಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಸಪ್ತಮಾಧಿಪತಿ ಮತ್ತು ದ್ವಿತೀಯಾಧಿಪತಿ ಆಗಿರ್ತಕ್ಕಂಥ ಮಂಗಳ, ಕರ್ಮಾಧಿಪತಿ ಆಗಿರ್ತಕ್ಕಂಥ ಚಂದ್ರನೊಂದಿಗೆ ರಾಶಿಯಲ್ಲಿಯೇ ಇರ್ತಕ್ಕಂಥದ್ದು. ಕೆಲಸ ಕಾರ್ಯಗಳಿಂದ
ಸಂಪತ್ತು ಪ್ರಾಪ್ತಿ, ಐಶ್ವರ್ಯ ಪ್ರಾಪ್ತಿ, ಧನ ಪ್ರಾಪ್ತಿ, ಕೌಟುಂಬಿಕ ಮತ್ತು ವೈವಾಹಿಕ ಸುಖ ಪ್ರಾಪ್ತಿಯನ್ನು ಕೂಡ ಇವತ್ತು ಊಹಿಸಬಹುದಾಗಿರುತ್ತೆ. ಮನಃಪೂರ್ವಕವಾಗಿ ಸ್ವಲ್ಪ ಮಟ್ಟಿಗೆ ಬಗ್ಗಬೇಕಾಗಿ ಬರಬಹುದು, ತಗ್ಗಬೇಕಾಗಿ ಬರಬಹುದು. ರಾಶಿಗೆ 9ನೇ ಮನೆಯಿಂದ ಗುರುವಿನ ದೃಷ್ಟಿ ಇರೋದರಿಂದ ಪೂರ್ಣವಾದ ದೈವ ಬಲ ಇದೆ. ಆದರೆ ನಿಮ್ಮ ರಾಶ್ಯಾಧಿಪತಿಯು ಕೇತುವಿನೊಂದಿಗಿರೋದ್ರಿಂದ, ರಾಹುವಿನ ದೃಷ್ಟಿಯನ್ನು ಹೊಂದಿರೋದರಿಂದ ಸ್ವಲ್ಪ ಮಟ್ಟಿಗೆ ನೀವು ಸೋಲಬೇಕಾಗಿ ಬರಬಹುದು. ಕೌಟುಂಬಿಕವಾಗಿರ್ತಕ್ಕಂಥ ವಾತಾವರಣದಲ್ಲಿ ಅಂತಹ ಪ್ರಸಂಗ ಬಂದ ಪಕ್ಷದಲ್ಲಿ ದಯಮಾಡಿ ಸೋಲ್ರಿ, ಏನು ತೊಂದರೆ ಇಲ್ಲ. ಕೆಲವು ಸೋಲುಗಳು ಗೆಲುವಿಗಿಂತ ಹೆಚ್ಚು ಖುಷಿಯನ್ನು ಕೊಡುತ್ತೆ. ಸೋತಾಗ ಅಥವಾ ಸೋತವ್ರಿಗೆ ಮಾತ್ರ ಗೊತ್ತು. ಈಗ ಉದಾಹರಣೆಗೆ ಅಪ್ಪ ಮಗ ಇಬ್ಬರು ಕೇರ ಮಾಡ್ತಿರ್ತಾರೆ ಅಂತ ಅಂದ್ಕೊಳ್ಳಿ. ಅಪ್ಪನ ಮೇಲೆ ಮಗ ಗೇಮ್ ಮಾಡಿಬಿಟ್ಟು ಅಯ್ಯೋ ಸೋತ್ಬಿಟ್ಟೆ ಅಂತೇಳಿ ಅಪ್ಪನಿಗೆ ದುಃಖವೋ ಬೇಸರವೋ ಆಗುತ್ತಾ, ಅಥವಾ ನನ್ನ ಮಗ ಗೆದ್ದ ಅಂತ ಖುಷಿ ಆಗುತ್ತಾ? ಹಾಗಾಗಿ ಅದನ್ನೆಲ್ಲ ನಾವು ಯೋಚನೆ ಮಾಡಬಾರ್ದು. ಕೆಲವು ಸೋಲುಗಳಲ್ಲೇ ಗೆಲುವಿರುತ್ತೆ ಮತ್ತು ಕೆಲವು ಸೋಲುಗಳಲ್ಲಿ ಸುಖ ಇರುತ್ತೆ. ಹಾಗಾಗಿ ಸೋಲು ಎಲ್ಲ ಸಂದರ್ಭದಲ್ಲಿ ಕೆಟ್ಟದ್ದಲ್ಲ. ಪ್ರಯತ್ನ ಮಾಡಿ. ಜೊತೆಯಲ್ಲಿ ನಿಮ್ಮ ರಾಶ್ಯಾಧಿಪತಿ ಆಗಿರತಕ್ಕಂತಹ ಶುಕ್ರನ ಅನುಗ್ರಹಕ್ಕೋಸ್ಕರವಾಗಿ ಕೇತುವಿನ ಜೊತೆಯಲ್ಲಿರೋದರಿಂದ ಭಾರ್ಗವಿಯನ್ನು ಆರಾಧನೆ ಮಾಡಿಕೊಳ್ಳಿ. ಭಾರ್ಗವಿ ಅಂದರೆ ಲಕ್ಷ್ಮೀದೇವಿ. ಭಾರ್ಗವಿ ರೂಪದಲ್ಲಿ ಅವಳನ್ನು ಆರಾಧನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಸ್ವಲ್ಪ ಬೇಸರ ಆಗಬಹುದು. ಕಾರಣ ಏನು ಅಂತಂದರೆ, ರಾಶ್ಯಾಧಿಪತಿಯು ಎದಲ್ಲಿ ಬಂದಿರತಕ್ಕಂಥದ್ದು, ಭಾಗ್ಯಾಧಿಪತಿಯೊಂದಿಗೆ ಬಂದಿರತಕ್ಕಂಥದ್ದು, ಸ್ವಲ್ಪ ಮಟ್ಟಿಗೆ ಧನ ನಷ್ಟವಾಗ್ತಕ್ಕಂಥ ಯೋಗ ಕೂಡ ಹೌದು. ಶತ್ರುಗಳಿಂದ ಸ್ವಲ್ಪ ಕಿರಿಕಿರಿ ಕೂಡ ಉಂಟಾಗಬಹುದು. ಜೊತೆಯಲ್ಲಿ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಇಲ್ಲದೆ ಧನಪಂಚಮಾಧಿಪತಿಯಾಗಿರ್ತಕ್ಕಂತಹ ಗುರು ಅಷ್ಟಮದಲ್ಲಿರೋದರಿಂದ ಯತ್ನ ಕಾರ್ಯಗಳಲ್ಲಿ ವಿಘ್ನವಾಗಬಹುದು. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ಮಟ್ಟಿಗೆ ತೊಂದರೆ ಕೂಡ ಆಗ್ತಕ್ಕಂಥ ಲಕ್ಷಣ ಇದೆ. ಕಾಲೇಜಿನಿಂದ ಲೆಟರ್ ವಾರ್ನಿಂಗ್ ಬರ್ತಕ್ಕಂಥದ್ದು ಅಥವಾ ಯಾವುದೋ ಟೀಚರ್ಸ್ಗಳಿಂದ ಸ್ವಲ್ಪ ಮಟ್ಟಿಗೆ ದಂಡನೆ, ಶಿಕ್ಷೆ ಇತ್ಯಾದಿಗಳು ಕೂಡ ಸಿಕ್ಕಬಹುದು. ಯಾವ ಪ್ರಮಾಣದ್ದು ಅಂತೇಳಿ ಹೇಳಲಿಕ್ಕಾಗೋದಿಲ್ಲ, ಆದರೆ ಸಮಸ್ಯೆ ಅಂತೂ ಕಾಣಿಸ್ತಾ ಇದೆ. ಸ್ವಲ್ಪ ಎಚ್ಚರಿಕೆಯಿಂದಿರಿ. ಜೊತೆಯಲ್ಲಿ ಪಂಚಮಾಧಿಪತಿಯೂ ಅವನೇ ಆಗಿರೋದ್ರಿಂದ, ಯಾರು ಗುರು, ಧನಕ್ಕೆ ದೃಷ್ಟಿ ಕೊಡೋದ್ರಿಂದ ಸ್ವಲ್ಪ ಮಟ್ಟಿನ ನಷ್ಟವನ್ನು ಕೂಡ ಆರ್ಥಿಕವಾಗಿ ಊಹಿಸಬಹುದಾಗಿರುತ್ತೆ. ಸಪ್ತಮಾಧಿಪತಿ ಶುಕ್ರ ಕರ್ಮದಲ್ಲಿ ಕೇಂದ್ರದಲ್ಲಿ ಇದ್ದು ಚತುರ್ಥವನ್ನು ನೋಡೋದ್ರಿಂದ ವಿವಾಹಾದಿ ಮಂಗಳ ಕಾರ್ಯಗಳಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಅಡಚಣೆಯನ್ನು ಊಹಿಸಬಹುದಾಗಿರುತ್ತೆ. ಹಾಗಾದರೆ ಒಳ್ಳೆಯದು ಯಾವುದಿದೆ ಸ್ವಾಮಿ ಅಂದರೆ, ಕರ್ಮಾಧಿಪತಿ ಲಾಭದಲ್ಲಿದ್ದಾನೆ ಮತ್ತು ಲಾಭಾಧಿಪತಿ ಉಚ್ಚ ಸ್ಥಿತಿಯಲ್ಲಿರ್ತಕ್ಕಂಥ ಬುಧನೊಂದಿಗೆ ಲಾಭಾಧಿಪತಿ ಉಚ್ಚ ಸ್ಥಿತಿಯಲ್ಲಿರ್ತಕ್ಕಂಥ ಬುಧನೊಂದಿಗೆ ಕೌಶಲ್ಯವನ್ನು ಕೊಡ್ತಕ್ಕಂಥವನು. ಹಾಗಾಗಿ ಪರಿಸ್ಥಿತಿಯನ್ನು ನಿಭಾಯಿಸುವ ಸಾಮರ್ಥ್ಯ ಕೂಡ ನಿಮ್ಮೊಳಗಿರುತ್ತೆ. ಪ್ರಯತ್ನವನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಳ್ಬೇಕು. ಆಗುತ್ತೆ, ಚಿಂತೆ ಮಾಡಬೇಡಿ. ಇದಕ್ಕೆ ಸಂಬಂಧಿತವಾಗಿರತಕ್ಕಂಥದ್ದು ಗುರುವನ್ನು ಆರಾಧನೆ ಮಾಡಿಕೊಳ್ಳಿ. ಶುಭವಾಗಲಿ. ಇವತ್ತು ಚಂದ್ರಘಂಟ ದೇವಿಯ ಕುರಿತಾಗಿ ಆಕೆನ ಆರಾಧನೆ ಮಾಡೋದ್ರಿಂದ ಏನೆಲ್ಲ ನಮಗೆ ತಾಯಿ ಕೃಪೆಯನ್ನು ತೋರ್ತಾಳೆ ಅಂತ ಹೇಳ್ತಿದ್ರು. ಹಾಗೆ ಗುರುಗಳೇ, ನೆನ್ನೆ ಕಾರ್ಯಕ್ರಮದಲ್ಲಿ ತಾವು ಹೇಳ್ತೀರಿ ದೇವಿ ಮಹಾತ್ಮೆಯನ್ನು ನಾನು ತಿಳಿಸ್ತೇನೆ ಅಂತ. ಪ್ರಾರಂಭಿಸಬಹುದು ಅಷ್ಟೇ ಅನ್ಸುತ್ತೆ, ಮುಕ್ತಾಯ ಮಾಡಲಿಕ್ಕೆ ಬಹಳ ಸಮಯ ಬೇಕಾಗತ್ತೆ. ಚುಟುಕಾಗಿ ಸಂಕ್ಷಿಪ್ತವಾಗಿ ನಾವು ಹೇಳೋದಾದ್ರೆ, ಅಂದರೆ ಪ್ರಾರಂಭ ಮಾಡೋದಾದ್ರೆ ಏನು ತಿಳಿಸ್ತಾ ಇದ್ದೀರಾ? ದೇವಿ ಮಹಾತ್ಮೆಯ ಒಂದು ಕಥೆಯನ್ನು ಪ್ರಾರಂಭಿಸೋಣ ಗುರುಗಳೇ. ಪ್ರಾರಂಭ ಮಾಡೋಣ. ತಾಯಿ ಅವಳು ಅದನ್ನು ಮುಗಿಸ್ಕೊಳ್ಳೋ ಜವಾಬ್ದಾರಿ ಅವಳಿಗೆ ಇಟ್ಬಿಡೋಣ. ಯಾಕೆ ಅಂತಂದರೆ, ನಾವು ಸ್ಟಾರ್ಟ್ ಮಾಡೋಕ್ಕೂ ನಾವು ಯಾರು ಅಲ್ಲ. ಮೊದಲನೇ ದಿವಸನೇ ಶುರು ಮಾಡ್ತೀನಿ ಹೇಳಿದ್ದೆ, 3ನೇ ದಿವಸಕ್ಕೆ ಬಂದಿದ್ದೀವಿ. ಇವತ್ತಿನವರೆಗೆ ಶುರು ಮಾಡೋಕ್ಕಾಗಲೇ ಇಲ್ಲ ದೇವಿ ಮಹಾತ್ಮೆಯನ್ನು. ಹಾಗಾಗಿ ಆರಂಭ ಮಾಡ್ತಿದ್ದೇವೆ. ಆ ತಾಯಿಯನ್ನು ಸ್ಮರಣೆ ಮಾಡಿ ಮುಂದುವರಿಸ್ತಾ ಹೋಗ್ತೇವೆ ನಾವು. ಅವಳು ನಡೆಸ್ಕೊಳ್ತಾಳೆ, ನಮಗೇನು ತೊಂದರೆ ಇಲ್ಲ, ಯೋಚನೆ ಮಾಡೋದು ಬೇಡ. ಒಟ್ಟಾರೆ ಮೇಲೆ ಇದು ಕಥೆ ಹೇಗೆ ಆರಂಭ ಆಗುತ್ತೆ, ನಾವು ಚಂಡಿಕಾ ಹೋಮ ಅಂತ ಮಾಡ್ತೇವಲ್ಲ, ಆ ಚಂಡಿಕಾ ಹೋಮದಲ್ಲಿ ಸಾವರ್ಣಿ ಸೂರ್ಯತನಯೋ ಯೋ ಮನುಃ ಕಥ್ಯತೆ ಅಷ್ಟಮಃ ಅಂತ ಆರಂಭ ಆಗುತ್ತೆ ಮೊದಲನೇ ಶ್ಲೋಕ. 700 ಶ್ಲೋಕಗಳು ಇರತಕ್ಕಂಥದ್ದು. ದೇವಿಯ 7 ಸ್ವರೂಪಗಳು, ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ ಅಂತ ಹೇಳ್ತೇವಲ್ಲ ನಾವು, ಈ 7 ಸ್ವರೂಪಗಳು ಪ್ರಧಾನ. 7 ಚಕ್ರಗಳ ಉದ್ದೀಪನವಾಗ್ತಕ್ಕಂಥದ್ದು, 7 ಜನ್ಮಗಳ ಪಾಪಗಳ ಪರಿಹಾರವಾಗ್ತಕ್ಕಂಥದ್ದು. ಸಂಸ್ಕೃತದಲ್ಲಷ್ಟೇ ಅಲ್ಲದೆ ಕನ್ನಡದಲ್ಲಿ 7 ಅಂತ ನಮ್ಮನ್ನು ಎಬ್ಬಿಸ್ತಕ್ಕಂಥದ್ದು, ಉದ್ಧಾರ ಮಾಡ್ತಕ್ಕಂಥದ್ದು. ಹೀಗೆ ಎಲ್ಲ ರೀತಿಯಲ್ಲಿ ಬರ್ತಕ್ಕಂಥದ್ದು. ಇದರ ಜೊತೆಯಲ್ಲಿ ಯಾಕೆ ಬಂತು, ಇದು ಹೇಗೆ ಬಂತು ಅಂತ ನೋಡಿದರೆ, ನೈಮಿಷಾರಣ್ಯದಲ್ಲಿರ್ತಕ್ಕಂತಹ ಋಷಿಮುನಿಗಳ ತಪಸ್ಸಿನ ಫಲವಾಗಿ ಉಗ್ರಶ್ರವ ಶ್ರೌತಿಗಳು ಇದನ್ನು ಹೇಳಿದರು ಅಂತ ಬರುತ್ತೆ. ಆರಂಭ ಆಗುತ್ತೆ. ಆರಂಭ ಶುರುವಾಗೋದು ಈಗ, ಕಥೆ ಹೀಗೆ ಶುರುವಾಗತ್ತೆ. ಸ್ವಾರೋಚಿಷ ಅನ್ನುವಂಥ ಮನ್ವಂತರ ಕಾಲದಲ್ಲಿ ನಡೆದಿದ್ದು. ನಾನು ಲೆಕ್ಕ ಹಾಕಿ ನೋಡಿದೆ, 2,34,760
ಅರ್ಥ ಮಾಡ್ಕೊಳ್ಳಿ, ನಾನು ಲೆಕ್ಕಾಚಾರ ಹಾಕಿದೆ ಇವತ್ತು ಕೂತ್ಕೊಂಡು. 2,34,760 ಕೋಟಿ ವರ್ಷಗಳ ಹಿಂದೆ ಎಷ್ಟು ವರ್ಷ ಆಗಿರ್ಬೋದು ಅಂತ ನೀವು ಯೋಚನೆ ಮಾಡಿ. ಎರಡನೆಯ ಮನ್ವಂತರದಲ್ಲಿ ಆಗಿದ್ದಂತೆ ಸ್ವಾರೋಚಿಷ, ಇದು 7ನೇ ಮನ್ವಂತರದಲ್ಲಿ ನಾವಿದ್ದೇವೆ. ಮೊದಲನೇದು ಸ್ವಯಂಭೂ, ಸ್ವಾರೋಚಿಷ, ಉತ್ತಮ, ರೈವತ, ತಾಪಸ, ಚಾಕ್ಷುಷ ಮತ್ತು ವೈವಸ್ವತ ಅನ್ನುವಂಥದ್ದು ಈಗ ನಾವಿರತಕ್ಕಂಥದ್ದು 7ನೆಯ ವೈವಸ್ವತ ಮನ್ವಂತರ. ಈ ಘಟನೆ ನಡೆದಿರ್ತಕ್ಕಂಥದ್ದು ಸ್ವಾರೋಚಿಷ ಮನ್ವಂತರದಲ್ಲಿ ಅಂತಂದ್ರೆ ಇಷ್ಟು ಲಕ್ಷ ಕೋಟಿ ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಕಥೆ ಅಂತ ಹೇಳ್ತಾರೆ. ಏನಾಯಿತು ಅಲ್ಲಿ? ಒಂದು ವಿಚಾರ ಏನು ಬರುತ್ತೆ ಅಂತಂದರೆ, ಮಾರ್ಕಂಡೇಯ ಪುರಾಣದಲ್ಲಿ ಮನ್ವಂತರ ಸೃಷ್ಟಿ, ಸ್ಥಿತಿ, ಸಂಹಾರ, ಪ್ರಳಯ ಇತ್ಯಾದಿಗಳಿಗೆ ಸಂಬಂಧಪಟ್ಟಂಥ ಒಂದು ವರ್ಣನೆಯನ್ನು ಕೇಳುತ್ತಾರೆ. ಆ ವರ್ಣನೆಯನ್ನು ಕೇಳ್ತಕ್ಕಂಥ ಸಂದರ್ಭದಲ್ಲಿ ಸುರಥ ಅನ್ನುವಂತಹ ರಾಜನಿಗೆ ಆ ಜಗಜ್ಜನನಿ ಆದಿಶಕ್ತಿ ಪರಾಶಕ್ತಿ ಪ್ರತ್ಯಕ್ಷಳಾಗಿ ಅನುಗ್ರಹವನ್ನು ಮಾಡಿದ್ದರಿಂದ ಅವನು ವಿವಸ್ವಾನ್ ಅಥವಾ ವೈವಸ್ವತ ಮನುವಿನ ಮಗನಾಗಿ ಹುಟ್ಟಿ ಈ ಒಂದು ಮುಂದಿನ ಮನ್ವಂತರದಲ್ಲಿ 8ನೆಯ ಸೂರ್ಯ ಸಾವರ್ಣಿ ಅನ್ನುವಂತಹ ಮನ್ವಂತರದ ರಾಜನಾಗ್ತಾನೆ ಅಂತ ಬರುವಂತಹದ್ದು ಕಥೆ. ಈ ಯಾರು ಹಾಗಾರ ಸುರಥ ಯಾರು ಅಂತ ಕೇಳ್ತಾರೆ ಋಷಿಗಳು, ಶೌನಕರು. ಆಗ ಉಗ್ರಶ್ರವ ಶ್ರೌತಿ ಹೇಳ್ತಾನೆ, ಸುರಥೋ ನಾಮ ರಾಜಾಭೂತ್ ಸಮಸ್ತೆ ಕ್ಷಿತಿಮಂಡಲೆ ಸ್ವಾರೋಚಿಷ ಅಂತಾರೆ. ಅಂದರೆ ಇದೆ 2,34,470 ಲಕ್ಷ ಕೋಟಿ ವರ್ಷಗಳ ಹಿಂದೆ ಅವನು ರಾಜನಾಗಿ ಇದ್ದಂತೆ ಭೂಮಂಡಲವನ್ನು ಪಾಲನೆ ಮಾಡ್ತಾ ಇದ್ದ. ಇಡೀ ಭೂಮಿಗೆ ಒಬ್ಬನೇ ರಾಜನಾಗಿ ಏಕಚಕ್ರಾಧಿಪತಿಯಾಗಿರತಕ್ಕಂತಹ ಸುರಥ ರಾಜ ಪ್ರಜಾಪುತ್ರಾನಿವ ಔರಸಾನ್, ತನ್ನ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಮಕ್ಕಳನ್ನು ಹೇಗೆ ಪಾಲನೆ ಮಾಡಬೇಕೋ ಅಷ್ಟು ಪ್ರೀತಿಯಿಂದ ಪ್ರಜಾಪಾಲನೆಯನ್ನು ಮಾಡ್ತಾ ಇದ್ದಂತೆ ಆ ಸುರಥ ಮಹಾರಾಜ. ಹಾಗಿದ್ರೂ ಕೂಡ ಕೆಲವು ಜನ ಕೋಲಾ ವಿಧ್ವಂಸಿಗಳು ಹುಟ್ಕೊಂಡ್ರು ಅಂತ ಬರುತ್ತೆ. ಅಂದರೆ ಭಿನ್ನಮತೀಯರು ಅಂತ. ಅವನ ರಾಜ್ಯದಲ್ಲಿ ಅವನ ವಿರುದ್ಧವಾಗಿ ಕೆಲಸ ಮಾಡ್ತಕ್ಕಂಥ ಷಡ್ಯಂತ್ರ ಪಿತೂರಿಗಳನ್ನು ಮಾಡ್ತಕ್ಕಂಥ ಕೆಲವು ಜನ ಹುಟ್ಕೊಂಡ್ರು, ವೈರಿಗಳು, ವಿರೋಧಿಗಳು ಹುಟ್ಕೊಂಡ್ರು. ಹೋಗಿ ಯುದ್ಧ ಮಾಡ್ದ. ಇವನು ಇಡೀ ಪ್ರಪಂಚಕ್ಕೆ ಏಕಚಕ್ರಾಧಿಪತಿ ಆಗಿರ್ತಕ್ಕಂಥವನು ಕೂಡ ಯುದ್ಧ ಮಾಡಿ ಅವರಲ್ಲಿ ಸೋತು ಬಿಟ್ನಂತೆ. ಸೋತು ಬಂದು ತನ್ನ ದೇಶ ಯಾವುದಿತ್ತು, ತನ್ನ ದೇಶ ಅಷ್ಟಕ್ಕೆ ಮಾತ್ರವೇ ತಾನು ರಾಜನಾಗಿದ್ದಂತಹ ಸಂದರ್ಭದಲ್ಲಿ ಹೊರಗಿನ ಶತ್ರುಗಳು ಮಾಡಿದ್ದೆಲ್ಲ ಮುಗಿತೋ, ಒಳಗಿನ ಶತ್ರುಗಳು ಪಿತೂರಿ ಮಾಡಲಿಕ್ಕೆ ಆರಂಭ ಮಾಡಿದ್ರು ಅಂತ ಹೇಳಿದಾಗ ಉಗ್ರಶ್ರವ ಶ್ರೌತಿಗಳು, ಆಗ ಶೌನಕರು ಕೇಳ್ತಾರೆ, ಒಳಗಿನ ಶತ್ರುಗಳು ಯಾರು, ಏನು ತೊಂದರೆ ಮಾಡಿದ್ರು ಅಂತ. ಅದಕ್ಕೆ ಉತ್ತರ ಏನು ಕೊಟ್ಟರು ಉಗ್ರಶ್ರವರು ಅಂತ ನಾಳೆ ಸಂಚಿಕೆ ನೋಡಬೇಕಾಗುತ್ತೆ. ಖಂಡಿತ ಗುರುಗಳೇ. ಈಗ ಕೊನೆಯ 4 ರಾಶಿಗಳ ಕುರಿತಾಗಿ ದಯಮಾಡಿ ತಿಳಿಸ್ಕೊಡಿ. ಈಗ ಧನುರಾಶಿಯನ್ನು ನೋಡೋಣ. ಧನುರಾಶಿಯವರಿಗೆ ಇವತ್ತು ದಿನ ಚೆನ್ನಾಗಿದೆ. ಲಾಭಕ್ಕೆ ಬಂದಿರತಕ್ಕಂಥ ಅಷ್ಟಮಾಧಿಪತಿ ಎಲ್ಲ ರೀತಿಯ ಸಂಕಟಗಳಿಂದ ನಿವೃತ್ತಿಯನ್ನು ಹೊಂದಲಿಕ್ಕೆ ಪಂಚಮಾಧಿಪತಿಯೊಂದಿಗಿದ್ದಾನೆ. ವ್ಯಯಾಧಿಪತಿಯೊಂದಿಗೆ ಲಾಭದಲ್ಲಿರೋದ್ರಿಂದ ವ್ಯಯಗಳು ಕೂಡ ಲಾಭವಾಗಿ ಕನ್ವರ್ಟ್ ಆಗ್ತಕ್ಕಂಥದ್ದು. ನಿಮ್ಮನ್ನು ನೀವು ಲಾಭಾಂಶದಲ್ಲಿ ಪಾಲ್ದಾರರನ್ನಾಗಿ ಮಾಡ್ಕೊಳ್ಬಹುದು. ಪಾರ್ಟ್ನರ್ಶಿಪ್ನಲ್ಲಿ ವ್ಯವಹಾರಗಳನ್ನು ಮಾಡ್ತಿದ್ರೂ ಕೂಡ ಅಭಿವೃದ್ಧಿ ಸೂಚಕವಾಗಿ ಕಾಣಿಸ್ತಾ ಇದೆ. ಜೊತೆಯಲ್ಲಿ ಪಂಚಮಾಧಿಪತಿಯೊಂದಿಗಿರೋದ್ರಿಂದ ಸಾಕಷ್ಟು ಪುಣ್ಯ ಕಾರ್ಯಗಳಲ್ಲಿ, ಸತ್ಕಾರ್ಯಗಳಲ್ಲಿ ಆಸಕ್ತಿ ಆಗ್ತಕ್ಕಂಥದ್ದು, ದೇವತಾ ಅನುಗ್ರಹಗಳನ್ನು ಪಡ್ಕೊಳ್ತಕ್ಕಂಥದ್ದು, ಗುರುವಿನ ಅಥವಾ ನಿಮ್ಮ ರಾಶ್ಯಾಧಿಪತಿಯಾಗಿರ್ತಕ್ಕಂತಹ ಗುರುಗ್ರಹದ ದೃಷ್ಟಿಯನ್ನು ಕೂಡ ಆ ಒಂದು ಶಶಿಮಂಗಳ ಯೋಗ ಅಂತಕ್ಕಂಥದ್ದು ಹೊಂದುತ್ತೆ. ಇದರಿಂದಾಗಿ ಸಾಕಷ್ಟು ಅಭಿವೃದ್ಧಿಗಳನ್ನು ಧನುರಾಶಿಯವರು ನೋಡಬಹುದು. ಕೌಟುಂಬಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕೂಡ, ಔದ್ಯೋಗಿಕವಾಗಿ ಕೂಡ ಸಾಕಷ್ಟು ಅಭಿವೃದ್ಧಿಯನ್ನು ಊಹಿಸಬಹುದಾಗಿರುತ್ತೆ. ದಿನ ಚೆನ್ನಾಗಿದೆ. ಚಿಂತೆ ಮಾಡುವಂಥ ಅನಿವಾರ್ಯತೆ ಕಾಣಿಸೋದಿಲ್ಲ. ಯೋಚನೆ ಮಾಡೋದು ಬೇಡ. ಶುಭವಾಗಲಿ. ಇವತ್ತು ಕೂಡ ನೀವು ದೇವಿಯನ್ನು, ಚಂದ್ರಘಂಟಾ ದೇವಿಯನ್ನು ಆರಾಧನೆ ಮಾಡಿಕೊಳ್ಳಿ. ಮುಂದಿಂದು ಮಕರ ರಾಶಿ. ಮಕರ ರಾಶಿಯವರಿಗೂ ಕೂಡ ಇವತ್ತಿನ ದಿನ ಚೆನ್ನಾಗಿದೆ. ಸಪ್ತಮಾಧಿಪತಿ ಕರ್ಮಕ್ಕೆ ಬಂದಿರತಕ್ಕಂಥದ್ದು. ಕರ್ಮ ಅಂತಂದರೆ ಚತುರ್ಥಾಧಿಪತಿಯೊಂದಿಗೆ ಶುಕ್ರನ ಮನೆಯಲ್ಲಿರ್ತಕ್ಕಂಥದ್ದಲ್ವಾ. ಹಾಗಾಗಿ ಒಳ್ಳೆಯ ಒಂದು ದಿನ. ಕಾರಣ ಏನು ಅಂತಂದರೆ ರಾಶಿಯ ಫಲ ದಶಮಾಂಗಾರಕ ಕುಲದೀಪಕ ಅಂತ ಹೇಳುತ್ತೆ. ಮತ್ತು ದಶಮದಲ್ಲಿ ಚಂದ್ರ ಬಂದರೂ ಕೂಡ ಉತ್ತಮವಾದಂಥ ಫಲ. ದಶಮ ಕೇಂದ್ರದಲ್ಲಿ ಮಕರ ರಾಶಿಯವರಿಗೆ ಸಪ್ತಮಾಧಿಪತಿ ಚಂದ್ರನೂ ಬಂದಿದ್ದಾನೆ. ಲಾಭಾಧಿಪತಿ ಕುಜ ಮತ್ತು ಚತುರ್ಥಾಧಿಪತಿಯು ಕೂಡ ಕುಜನೇ. ಹಾಗಾಗಿ ಒಳ್ಳೆಯ ಒಂದು ಯೋಗ ಇದು. ಹೊಸತಾಗಿ ಇನ್ವೆಸ್ಟ್ಮೆಂಟ್ ಏನಾದ್ರು ಮಾಡ್ತಕ್ಕಂಥದ್ದಿದ್ದರೆ ಖಂಡಿತವಾಗಲೂ ಮಾಡ್ಕೊಳ್ಬಹುದು. ಅದರಿಂದ ಸಾಕಷ್ಟು ಅಭಿವೃದ್ಧಿಯನ್ನು ಕೂಡ ನೋಡ್ಕೊಳ್ಬಹುದು. ಆದರೆ ಪಂಚಮಾಧಿಪತಿಯಾದ ಶುಕ್ರ ಅಷ್ಟಮದಲ್ಲಿರೋದ್ರಿಂದ ಸ್ವಲ್ಪ ಅವಿವೇಕವನ್ನು ಕಡಿಮೆ ಮಾಡಿಕೊಳ್ಬೇಕು. ವಿವೇಕಕ್ಕೆ ಕೆಲಸವನ್ನು ಕೊಟ್ಕೊಂಡು
ಯಾವ ವಿಷಯಕ್ಕೆ ನಾನು ಹಣವನ್ನು ಹಾಕ್ತಿದ್ದೇನೆ, ಎಲ್ಲಿ ಇದು ಹೋಗ್ತದೆ, ಎಷ್ಟರ ಮಟ್ಟಿಗೆ ಕೆಲಸ ಆಗ್ತದೆ ಇತ್ಯಾದಿಗಳ ಬಗ್ಗೆ ಒಂಚೂರು ಪೂರ್ವಾಪರ ವಿಮರ್ಶೆ ಇತ್ಯಾದಿಗಳನ್ನು ಮಾಡಿಕೊಂಡು ಕೆಲಸ ಮಾಡಿದಷ್ಟು ಸೂಕ್ತ. ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ, ನಿರ್ವಿಘ್ನವಾಗಿ ಕೆಲಸವನ್ನು ಸಾಗಿಸ್ಕೊಳ್ಳಿ. ಶುಭವಾಗಲಿ. ಮುಂದೆಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಕೂಡ ಇವತ್ತಿನ ದಿನ ತಕ್ಕಮಟ್ಟಿಗೆ ಉತ್ತಮವಾಗಿದೆ. ಷಷ್ಠಾಧಿಪತಿ ಆಗಿರತಕ್ಕಂತಹ ಚಂದ್ರ ಭಾಗ್ಯಕ್ಕೆ ಬಂದಿದ್ದಾನೆ. ಭಾಗ್ಯೋದಯವನ್ನು ಮಾಡ್ತಕ್ಕಂಥ ಒಂದು ಕಾಲ. ಶತ್ರುಗಳಿಂದ ಕೂಡ ಸಾಕಷ್ಟು ಉತ್ತಮವಾಗಿರ್ತಕ್ಕಂಥದ್ದನ್ನೇ ನೀವು ನೋಡ್ಬೋದು. ಯಾಕೆ ಅಂತಂದರೆ, ನಿಮ್ಮ ವಿರುದ್ಧವಾಗಿ ಷಡ್ಯಂತ್ರವನ್ನು ಮಾಡಿ ನಿಮ್ಮನ್ನು ಮುಗಿಸ್ಬೇಕು ಅಥವಾ ಅಡ್ಡ ಹಾಕಬೇಕು ಅಂತ ಯೋಚನೆ ಮಾಡಿ ಏನಾದರೂ ಕುತಂತ್ರವನ್ನು ಮಾಡಿದರೆ ಆ ಕುತಂತ್ರವೇ ನಿಮ್ಮ ಪಾಲಿಗೆ ಸುತಂತ್ರವಾಗಬಹುದು. ಒಳ್ಳೆಯ ಒಂದು ರೀತಿಯಲ್ಲಿ ನೀವು ಅದನ್ನು ಬದಲಾವಣೆ ಮಾಡಿಕೊಳ್ಬಹುದು. ಆದರೆ ಇದಕ್ಕೆ ಸಂಬಂಧಪಟ್ಟು ಸ್ವಲ್ಪ ತೀವ್ರವಾಗಿರತಕ್ಕಂಥ ತ್ರಿಪುರ ಸುಂದರಿ ಆರಾಧನೆ ಅಗತ್ಯ ಇದೆ. ಲಲಿತಾ ಸಹಸ್ರನಾಮದಲ್ಲಿ ಒಂದು ಕಡೆಯಲ್ಲಿ ಬರ್ತದೆ, ನೋಡ್ಕೊಳ್ಳಿ ಪುಸ್ತಕ ತೆಗೆದು. ಭವದ ವಸುಧಾ ವೃಷ್ಟಿ ಪಾಪಾರಣ್ಯ ದವಾನಲ ದೌರ್ಭಾಗ್ಯ ತೂಲ ವಾತೂಲ ಜರಾಧ್ವಾಂತ ರವಿಪ್ರಭ ಭಾಗ್ಯಾಬ್ಧಿ ಚಂದ್ರಿಕಾ ಭಕ್ತ ಚಿತ್ತ ಕೇಕಿ ಘನಾಘನ ರೋಗ ಪರ್ವತ ದಂಭೋಲಿರ ಮೃತ್ಯುದಾರು ಕುಠಾರಿಕಾ ಅಂತ ಬರುತ್ತೆ. 4 ಸಾಲು. ಈ ಸಾಲುಗಳನ್ನು ದಿನಕ್ಕೆ 28 ಬಾರಿಯಂತೆ 11 ದಿನಗಳ ಪರ್ಯಂತರ ನಿರಂತರವಾಗಿ ಪಠನ ಮಾಡುವುದರಿಂದ ಸಾಕಷ್ಟು ವೃದ್ಧಿಯನ್ನು ಕಾಣಬಹುದು. ಎಂತಹ ಶತ್ರುವೇ ನಿಮ್ಮ ವಿರುದ್ಧ ಬಂದಿದ್ದರೂ ಕೂಡ ಅವರನ್ನು ನೀವು ಸೋಲಿಸಿ ನಿಮ್ಮ ಗೆಲುವನ್ನು ನೀವು ಸಾಧಿಸ್ಕೊಳ್ಬಹುದು, ನೀವು ಸರಿಯಾದ ಮಾರ್ಗದಲ್ಲಿದ್ದಾಗ. ಇದನ್ನು ಮರಿಬಾರದು. ರಾಶಿಯಲ್ಲಿ ರಾಹು ಇರೋದರಿಂದ ಸ್ವಲ್ಪ ಮಟ್ಟಿಗೆ ಸರ್ಪಾರಾಧನೆ ಅಥವಾ ನಾಗಾರಾಧನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಕೂಡ ಇವತ್ತು ತಕ್ಕ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥ ದಿನ. ಪಂಚಮಾಧಿಪತಿ ಅಷ್ಟಮಕ್ಕೆ ಬಂದಿದ್ದರೂ ಕೂಡ ದ್ವಿತೀಯ ಭಾಗ್ಯಾಧಿಪತಿ ಆಗಿರತಕ್ಕಂಥ ಮಿತ್ರ ಮಂಗಳನೊಂದಿಗಿದ್ದಾನೆ. ಶುಕ್ರನ ಮನೆ ಅದು, ಶತ್ರುವಿನ ಮನೆ. ಆದರೆ ಶುಕ್ರ ಇರ್ತಕ್ಕಂಥದ್ದು ಶತ್ರುವಿನ ಮನೆಯಲ್ಲಾಗಿರೋದರಿಂದ ನಿಮ್ಮ ರಾಶಿಗೆ ಪರಮ ಮಿತ್ರನಾಗಿರತಕ್ಕಂಥ ಸೂರ್ಯ. ಹಾಗಾಗಿ ಯಾವುದೇ ಚಿಂತೆ ಮಾಡಬೇಕಾದ ಅನಿವಾರ್ಯತೆ ಇಲ್ಲ. ಆದರೆ ಇಲ್ಲಿ ಏನಿದೆ, ರಾಶಿಯಲ್ಲಿ ಇರ್ತಕ್ಕಂತಹ ಸಾಡೆ ಸಾತಿ ಅರ್ಥಾತ್ ಜನ್ಮ ಶನಿಯ ಬಾಧೆ ಅಂತಕ್ಕಂಥದ್ದು ಒಂದು ಸ್ವಲ್ಪ ಕಾಣಿಸುತ್ತೆ. ಇದಿಷ್ಟನ್ನು ಬಿಟ್ಟರೆ ಶುಕ್ರ ಇರತಕ್ಕಂಥ ಸ್ಥಾನ ಇರ್ಬೋದು, ಮಂಗಳ ಇರತಕ್ಕಂಥ ಸ್ಥಾನ ಇರಬಹುದು, ಚಂದ್ರ ಇರತಕ್ಕಂಥ ಸ್ಥಾನ ಇರಬಹುದು, ರವಿ ಬುಧ ಇತ್ಯಾದಿ ಗ್ರಹಗಳ ಸ್ಥಾನ ಮತ್ತು ಗುರುವಿನ ಸ್ಥಾನ ಕೂಡ ಉತ್ತಮವಾಗಿದೆ. ಇಲ್ಲಿ ಬಾಧಕರು ಕೇವಲ 2 ಗ್ರಹಗಳು ಮಾತ್ರ, ರಾಹು ಮತ್ತು ಶನೈಶ್ಚರ. ಹಾಗಾಗಿ ಮುಖ್ಯವಾಗಿರ್ತಕ್ಕಂಥದ್ದು ಸ್ತ್ರೀ ದೇವತಾ ಉಪಾಸನೆ ಅಂತಕ್ಕಂಥದ್ದು ಬೇಕು ಅಂತ ಕಾಣಿಸುತ್ತೆ. ಹಾಗಾಗಿ 9 ದಿನಗಳ ಪರ್ಯಂತರವಾಗಿ ನಿರಂತರವಾಗಿ ನಿಮ್ಮ ಎಲ್ಲ ಸಂಕಟಗಳ ನಿವೃತ್ತಿಗೋಸ್ಕರವಾಗಿ ದೇವಿಯನ್ನು, ಭಗವತ್ ಶಕ್ತಿಯನ್ನು ಆರಾಧನೆ ಮಾಡಿಕೊಳ್ಳಿ. ನಿಮಗೆ ಉಪದೇಶವಿದ್ದ ಪಕ್ಷದಲ್ಲಿ ಬಾಲಾತ್ರಿಪುರ ಸುಂದರಿ ಅಥವಾ ನವಾಕ್ಷರಿ ಅಥವಾ ಷೋಡಶಿ ಅಥವಾ ಪಂಚದಶಿ ಅಥವಾ ವನದುರ್ಗ ಇತ್ಯಾದಿ ತಾಂತ್ರಿಕವಾಗಿರ್ತಕ್ಕಂಥ ಬೀಜಾಕ್ಷರ ಸಹಿತವಾಗಿರತಕ್ಕಂತಹ ಮಂತ್ರಗಳನ್ನು ಅನುಷ್ಠಾನ ಕ್ರಮದಂತೆ ವ್ಯವಸ್ಥಿತವಾದ ರೀತಿಯಲ್ಲಿ ಉಪಾಸನೆ ಮಾಡೋದರಿಂದ ದೊಡ್ಡ ದೊಡ್ಡ ಮಟ್ಟದ ಸಾಧನೆಗಳು, ವಿಶೇಷವಾಗಿ ದೈವಾನುಗ್ರಹವನ್ನು, ದೇವತಾ ಅನುಗ್ರಹವನ್ನು ಸಾಧನೆ ಮಾಡಿಕೊಳ್ಳಿಕ್ಕೆ ಯೋಗ್ಯವಾದಂಥ ಕಾಲ ಆಗಿದೆ. ಮಾಡಿಕೊಳ್ಳಿ, ಒಳ್ಳೆಯದಾಗಲಿ. ಗುರುಗಳೇ, ಇವತ್ತು ಬಹಳ ವಿಶೇಷವಾಗಿ ಚಂದ್ರಘಂಟ ದೇವಿ ಆರಾಧನೆ ಮಾಡೋ ಮೂಲಕ ನಾವು ಏನೆಲ್ಲ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ತಿಳಿಸ್ಕೊಟ್ಟಿದ್ದೀರಾ. ನಾಳಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಚ್ಛಕ್ತಿಯ ಅನುಗ್ರಹ ಪ್ರತಿಯೊಬ್ಬರ ಮೇಲೂ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಮಸ್ಕಾರ. ವೀಕ್ಷಕರೇ, ನಾಳೆ ಕೂಷ್ಮಾಂಡ ದೇವಿಯ ಒಂದು ಆರಾಧನೆಯನ್ನ ಹೇಗೆ ಮಾಡಬೇಕು ಗುರುಗಳು ತಿಳಿಸ್ಕೊಡ್ಲಿದ್ದಾರೆ. ನವರಾತ್ರಿಯ 4ನೇ ದಿನ ಅರ್ಥಪೂರ್ಣವಾಗಿ ನಾವು ಮನೆಯಲ್ಲಿ ಆರಾಧಿಸೋಣ. ಮತ್ತೆ ಸಿಗೋಣ ನಾಳಿನ ಧರ್ಮಜ್ಯೋತಿ ಕಾರ್ಯಕ್ರಮದಲ್ಲಿ. ಹೋಗ್ಬರೋದಾ? ನಮಸ್ಕಾರ.